ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣಾ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್. ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ 2023 ಇಂದ ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಅನ್ನ ಹಾಕಿದ್ದೇವೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ಸಚ್ ಕ್ವೆಶನ್ಸ್. ಸೊ ಲೆಟ್ us start with the questions. First question, consider the below statements regarding Bidri art of Karnataka. ಬಿದ್ರಿ ಕಲೆಗೆ ಸಂಬಂಧಪಟ್ಟಿರಂಗೆ ಕೆಳಗಡೆ ಇರೋ ಸ್ಟೇಟ್ಮೆಂಟ್ ಗಳನ್ನ ನೋಡೋಣ. ಫಸ್ಟ್ ಒನ್, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 14th century ಬೈ ಬಹಮನಿ ಸುಲ್ತಾನ್ಸ್. ಬಹಮನಿ ಸುಲ್ತಾನ್ರು ಇದನ್ನ 14ನೇ ಸೆಂಚುರಿಯಲ್ಲಿ ಭಾರತಕ್ಕೆ ನಮ್ಗೆ ಪರಿಚಯಿಸಿದ್ರು. ನೆಕ್ಸ್ಟ್, ಶಾಹ ರಶೀದ್ ಅಹಮದ್ ಕಾದರಿ ವಾಸ್ ಅವಾರ್ಡೆಡ್ ಪದ್ಮಶ್ರೀ ಇನ್ 2023 ಫಾರ್ ಬಿದ್ರಿ ಆರ್ಟ್. ಬಿದ್ರಿ ಕಲೆಗೆ ಇವರಿಗೆ ಪದ್ಮಶ್ರೀಯನ್ನ 2023 ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸಾಯಿಲ್ ಫಾರ್ ಬಿದ್ರಿ ವೇರ್ ಮಸ್ಟ್ ಬಿ ಪ್ರೊಕ್ಯೂರ್ಡ್ ಫ್ರಮ್ ಬೀದರ್ ಫೋರ್ಟ್. ಬೀದರ್ ಕೋಟೆಯಿಂದಾನೇ ತರಬೇಕು ಇದಕ್ಕೆ ಮಣ್ಣನ್ನ, ಬಿದ್ರಿ ಕಲೆಯನ್ನ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಅಲಾಯ್ ಆಫ್ ಜಿಂಕ್ ಅಂಡ್ ಕಾಪರ್ ಆಕ್ಸಿಡೈಸ್ ಟು ಗಿವ್ ಬ್ಲಾಕ್ ಕಲರ್. ಸೊ ಜಿಂಕ್ ಕಾಪರ್ ಆಕ್ಸಿಡೈಸ್ ಆದ್ರೆ ಅದು ಕಪ್ಪು ಬಣ್ಣ ಬರುತ್ತೆ, ಅದು ಕಪ್ಪು ಬಣ್ಣದಲ್ಲೇ ಇರುತ್ತೆ ನೋಡಕ್ಕೆ. ಸೊ ಕಪ್ಪು ಬಣ್ಣ ಬರಕ್ಕೆ ಜಿಂಕ್ ಮತ್ತೆ ಕಾಪರ್ ಆಕ್ಸಿಡೈಸ್ ಆದ್ರೆ ಬ್ಲಾಕ್ ಕಲರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಇವಾಗ ಬಿದ್ರಿ ವೇರ್ ಅನ್ನ ನೋಡಿದ್ರೆ ನೀವು ಈ ರೀತಿ ಕಪ್ಪು ಬಣ್ಣದಲ್ಲಿರುತ್ತೆ, ಅದ್ರ ಮೇಲೆ ಸಿಲ್ವರ್ ಇನ್ಲೇ ಡಿಸೈನ್ ಆಗಿರುತ್ತೆ. ಸೊ ಸಿಲ್ವರ್ ಇನ್ಲೇ ಡಿಸೈನ್ ಕೆಳಗಡೆ ಪಾತ್ರೆ ಬಂದು ಕಪ್ ಕಲರ್ ಅಲ್ಲಿ ಇರುತ್ತೆ. ಸೊ ಇದಕ್ಕೆ ಇವಾಗ ಯು ಹ್ಯಾವ್ ಟು ಪ್ರೊಕ್ಯೂರ್ ದ ಸಾಯಿಲ್ ಫ್ರಮ್ ಬೀದರ್ ಫೋರ್ಟ್. ಆ ಕೋಟೆ ಒಳಗಡೆನೆಯಿಂದಾನೇ ತರಬೇಕು. ಸೊ ಏನಾಗುತ್ತೆ, ಮಣ್ಣಲ್ಲಿ ನೈಟ್ರೇಟ್ಸ್ ಇರುತ್ತೆ. ಈ ನೈಟ್ರೇಟ್ಸ್ ಬಿಸಿಲು ಬಿದ್ರೆ ಅದು ಇವ್ಯಾಪರೇಟ್ ಆಗಿ ಹೋಗ್ಬಿಡುತ್ತೆ, ಅದು ಮಣ್ಣಿಂದ ಹೋಗ್ಬಿಡುತ್ತೆ ಬಿಸಿಲು ಬಿದ್ರೆ. ಸೊ ಬೀದರ್ ಕೋಟೆಯಲ್ಲಿ ಎಲ್ಲೆಲ್ಲಿ ಬಿಸಿಲು ಬೀಳ್ತಾ ಇಲ್ಲ ಅಲ್ಲಿಂದ ಈ ನೈಟ್ರೇಟ್ ರಿಚ್ ಸಾಯಿಲ್ ಅನ್ನ ತಗೊಂಡ್ ಬರ್ತಾರೆ. ಈ ನೈಟ್ರೇಟ್ ರಿಚ್ ಸಾಯಿಲ್ ಜೊತೆಗೆ ಇವಾಗ ಜಿಂಕ್ ಮತ್ತೆ ಕಾಪರ್ ಆಕ್ಸಿಡೈಸ್ ಆದಾಗ, ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಅದು ಬ್ಲಾಕ್ ಕಲರ್ ಅನ್ನ ಕೊಡುತ್ತೆ ಇನ್ ಪ್ರೆಸೆನ್ಸ್ ಆಫ್ ದಿಸ್ ನೈಟ್ರೇಟ್ ರಿಚ್ ಸಾಯಿಲ್. ಸೊ ಆ ನೈಟ್ರೇಟ್ ರಿಚ್ ಸಾಯಿಲ್ ಬಿಸಿಲು ಜಾಸ್ತಿ ಗಾಳಿ ಓಡಾಡದೇ ಇರೋ ಕಡೆ ಬೀದರ್ ಕೋಟೆ ಒಳಗಡೆಯಿಂದ ತರ್ಬೇಕು ಅದನ್ನ. ಸೊ ಬೀದರ್ ಕೋಟೆ ಒಳಗಡೆಯಿಂದ ತರ್ತಾರೆ, ನೈಟ್ರೇಟ್ ರಿಚ್ ಸಾಯಿಲ್ ಅಲ್ಲಿ ಮಾತ್ರ ಇದು ಬರುತ್ತೆ. ಅದಕ್ಕೆ ಬೀದರ್ ಕೋಟೆ ಮಣ್ಣೇ ಬೇಕು ಇದಕ್ಕೆ. ಸೊ ಇದಕ್ಕೆ ಇವಾಗ ಯು ಕ್ಯಾನ್ ಸಿ ಇಲ್ಲಿ ಮೇಲ್ಗಡೆ ಬ್ಲಾಕ್ ಕಲರ್ ಮೇಲೆ ಸಿಲ್ವರ್ ಕಲರ್ ಇನ್ಲೇ ಡಿಸೈನ್ ಮಾಡಿದ್ದಾರೆ. ಸೊ ಸಿಲ್ವರ್ ಇನ್ಲೇ ಡಿಸೈನ್ ಇರುತ್ತೆ ಇದರಲ್ಲಿ. ಈ ಬಿದ್ರಿ ಕಲೆಯನ್ನ ಫಸ್ಟ್ ಇಂಡಿಯಾಗೆ ಪರಿಚಯಿಸಿದ್ದು ಸೂಫಿ ಮೊಯಿನುದ್ದೀನ್ ಹಸನ್ ಚಿಸ್ತಿ ಅಂತ. ಸೊ ಇವ್ರು ಫಸ್ಟ್ ಅದನ್ನ ತಂದು ಪರಿಚಯಿಸಿದ ಮೇಲೆ ಇಂಡಿಯಾದಲ್ಲಿ ನಾವು ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಸೂಫಿ ಮೊಯಿನುದ್ದೀನ್ ಹಸನ್ ಚಿಸ್ತಿ ಇಂಟ್ರೊಡ್ಯೂಸ್ಡ್ ಇಟ್ ಫಸ್ಟ್ ಟು ಇಂಡಿಯಾ. ಓಕೆ, ಸೊ ಈಗ ಇದರಲ್ಲಿ ಕ್ವೆಶ್ಚನ್ ಅಲ್ಲಿ ಕೇಳಿರೋದು 1 statement 2 statement 3 ಆಲ್ ಆಫ್ ದಿ ಅಬವ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಎಲ್ಲ 4 ಕೂಡ ಕರೆಕ್ಟ್. 14ನೇ ಸೆಂಚುರಿಯಲ್ಲಿ ಬಹಮನಿ ಸುಲ್ತಾನ್ರೆ ನಮ್ಗೆ ಪರಿಚಯಿಸಿದ್ದು, ಇವರಿಗೆ ಕೊಟ್ಟಿದ್ದಾರೆ ಪದ್ಮಶ್ರೀ. ಮಣ್ಣು ಅಲ್ಲಿಂದನೇ ಬೇಕು, ಮತ್ತೆ ಜಿಂಕ್ ಕಾಪರ್, ಜಿಂಕಿನ ಪ್ರಮಾಣ ಹೆಚ್ಚಾಗೂ ಇರಬೇಕು. ಜಿಂಕ್ ಜಾಸ್ತಿ ಇದ್ರೇನೆ ಅದು ಬ್ಲಾಕ್ ಕಲರ್ ಬರೋದು, ಇಲ್ಲ ಅಂದ್ರೆ ಅದು ಬ್ಲಾಕ್ ಕಲರ್ ಬರೋದಿಲ್ಲ. ಓಕೆ, ಸೊ ಆಲ್ ದಿ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. Next, second question. Red sand boa is a snake found in Western Ghats, Western Himalaya, Eastern Himalaya, desert and central India. It is found in desert and central India. Answer is option D. So ಅದು ಈ ರೀತಿ ಬರುತ್ತೆ. ಇದಕ್ಕೆ ಮ್ಯಾಜಿಷಿಯನ್ಸ್ ಎಲ್ಲ ಯೂಸ್ ಮಾಡಿ 2 ತಲೆ ಹಾವು ಅಂತಾನು ಕರೀತಾ ಇದ್ರು. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ದ ಹೆಡ್ ಅಂಡ್ ದಿಸ್ ಇಸ್ ದ ಟೇಲ್. ಹೆಡ್ ಟೇಲ್ ಎರಡು ಒಂದೇ ಸೈಜ್ ಅಲ್ಲೇ ಇದೆ. ಸೊ ಇಟ್ ಇಸ್ ಯೂನಿಫಾರ್ಮ್ ಸಿಲಿಂಡ್ರಿಕಲ್ ಇನ್ ಶೇಪ್. ಟೇಪರ್ ಆಗಲ್ಲ, ಬಾಲ ತೆಳುವಾಗ್ತಾ ಸಣ್ಣ ಆಗ್ತಾ ಹೋಗಲ್ಲ. ಸೊ ಇಟ್ ಇಸ್ ನಾಟ್ ಟೇಪರಿಂಗ್, ಇಟ್ ಇಸ್ ಸಿಲಿಂಡ್ರಿಕಲ್. ಸೊ ವೆನ್ ಇಟ್ ಇಸ್ ಸಿಲಿಂಡ್ರಿಕಲ್ ಇಟ್ ಇಸ್ ಯೂಸ್ಡ್ ಬೈ ಮ್ಯಾಜಿಷಿಯನ್ಸ್, 2 ತಲೆ ಹಾವು ಅಂತ. ಈ ನಡುವೆ ಈಗ ಇದಕ್ಕೆ ಬ್ಲಾಕ್ ಮ್ಯಾಜಿಕ್ ಗೆ ಇದನ್ನ ತುಂಬಾ ಉಪಯೋಗಿಸ್ತಾ ಇದ್ದಾರೆ. ಸೊ ಹಂಗಾಗಿ ಅದರದ್ದು ಟ್ರಾಫಿಕಿಂಗ್ ತುಂಬಾ ಜಾಸ್ತಿ ಆಗ್ತದೆ, ಪೋಚಿಂಗ್ ತುಂಬಾ ಜಾಸ್ತಿ ಮಾಡ್ತಾ ಇದ್ದಾರೆ. ಹಂಗಾಗಿ ಇಟ್ ಇಸ್ ಇನ್ ಕನ್ಸರ್ನ್. ಇದು ಡ್ರೈಯರ್ ಏರಿಯಾಸ್ ಅಲ್ಲಿ ಸಿಗುತ್ತೆ. ಸೊ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಯು ಹ್ಯಾವ್ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್, ಓಕೆ, ಸೊ ಹುಲ್ಲುಗಾವಲು ಬರ್ತಾ ಇರೋ ಕಡೆ ಮತ್ತೆ ಸ್ವಲ್ಪ ಥಾರ್ನಿ ಬುಷಸ್, ಡ್ರೈ ಸಾಯಿಲ್ ಎಲ್ಲಿ ಬರುತ್ತೆ, ಸೊ ಡ್ರೈ ಸಾಯಿಲ್ ರೀಜನ್ ಅಲ್ಲಿ ಈ ರೆಡ್ ಸ್ಯಾಂಡ್ ಬೋವಾ ಹಾವು ಸಿಗುತ್ತೆ. ಥರ್ಡ್ ಕ್ವೆಶ್ಚನ್, ವಿಚ್ ಅಮಾಂಗ್ ದ ಬಿಲೋ ಆರ್ ಟ್ರೂ ರಿಗಾರ್ಡಿಂಗ್ ಹುಲುಕ್ ಗಿಬಾನ್. ಹುಲುಕ್ ಗಿಬಾನ್ ಸಂಬಂಧಪಟ್ಟಿರಂಗೆ ಕೆಳಗಡೆ ಇದರಲ್ಲಿ ಯಾವ್ದು ಟ್ರೂ ಅಂತ ಕೇಳ್ತಿದ್ದಾರೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇಟ್ ಇಸ್ ದ ಸ್ಮಾಲೆಸ್ಟ್ ಅಂಡ್ ಫಾಸ್ಟೆಸ್ಟ್ ಏಪ್. ಸೊ ಇದು ತುಂಬಾ ಚಿಕ್ಕದು ಮತ್ತೆ ಫಾಸ್ಟೆಸ್ಟ್ ಏಪ್ ಅಂತ ಹೇಳ್ತಿದ್ದಾರೆ. ಇಟ್ ಇಸ್ ದ ಓನ್ಲಿ ಏಪ್ ಆಫ್ ಇಂಡಿಯಾ. ಭಾರತದಲ್ಲಿ ಸಿಗಂತ ಒಂದೇ ಏಪ್ ಇದು. ಇಟ್ ಇಸ್ ಓಮ್ನಿವರಸ್. ಸೊ ಓಮ್ನಿವರಸ್ ಅಂದ್ರೆ ಇಟ್ ಈಟ್ಸ್ ವೆಜಿಟೇಟಿವ್ ಮ್ಯಾಟರ್ ಆಲ್ಸೋ ಅಂಡ್ ಇಟ್ ಈಟ್ಸ್ ಯೋರ್ ಮೀಟ್ ಆಲ್ಸೋ. ಸೊ ಎರಡು ತಿನ್ನತ್ತೆ. ಇಟ್ ಇಸ್ ಫೌಂಡ್ ಇನ್ ಅಸ್ಸಾಂ ಅಂಡ್ ಅರುಣಾಚಲ್ ಪ್ರದೇಶ್ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ಸೊ ಹುಲುಕ್ ಗಿಬಾನ್ ಈ ರೀತಿ ಇರುತ್ತೆ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಎಲ್ಲ ಟ್ರೂ. ಇದೇ ಫಾಸ್ಟೆಸ್ಟ್ ಸ್ಮಾಲೆಸ್ಟ್ ಏಪ್ ವರ್ಲ್ಡ್ ಅಲ್ಲಿ. ಇಂಡಿಯಾದಲ್ಲಿ ಸಿಗಂತದ್ದು ಇದು ಒಂದೇ ಏಪೇ ಸಿಗುತ್ತೆ.
Okay, and it is found in your Assam and Arunachal Pradesh. Idu omnivorous kuda. Okay, so all of the above, all the statements are true. Answer is option D. Huluk gibbon is classified as endangered. Adradu population tumba kammi agogta ide, so it is classified as endangered. Holangapar Gibbon Sanctuary in Assam has the highest population in India. So ಇದು ಒಂದೇ ಸ್ಯಾಂಚುರಿ ಇರೋದು. ಸೊ ಈ ಸ್ಯಾಂಚುರಿಯಲ್ಲಿ highest population of Huluk gibbon ಸಿಗುತ್ತೆ ಇಂಡಿಯಾದಲ್ಲಿ. Next, multilateral exercise Bright Star 23 was held at Cairo, Egypt, Nairobi, Kenya, Dhaka, Bangladesh, Tokyo, Japan. It was held in Cairo, Egypt. Fifth question. International Blind Sports Federation, IBSA, World Championship ಅಲ್ಲಿ gold for women's cricket was won by. Okay, so it is International Blind Sports Federation ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ವಿಮೆನ್ಸ್ ಕ್ರಿಕೆಟ್ ಯಾರಿಗೆ ಸಿಕ್ಕಿದೆ? ಇಂಡಿಯಾ, ಇಂಗ್ಲೆಂಡ್, ಶ್ರೀಲಂಕಾ, ಆಸ್ಟ್ರೇಲಿಯಾ, ಇಂಡಿಯನ್ ಹೆಣ್ಮಕ್ಳು ಗೆದ್ದಿದ್ದಾರೆ. ಸಿಕ್ಸ್ತ್ ಒನ್, ಚಂದ್ರಯಾನ 3 ಲ್ಯಾಂಡಿಂಗ್ ಸ್ಪಾಟ್ ಆನ್ ಸೌತ್ ಪೋಲ್ ಆಫ್ ಮೂನ್ ಇಸ್ ಕಾಲ್ಡ್ ಜವಾಹರ್ ಪಾಯಿಂಟ್, ತಿರಂಗಾ ಪಾಯಿಂಟ್, ಶಿವಶಕ್ತಿ ಪಾಯಿಂಟ್ ಅಂಡ್ ಅಟಲ್ ಪಾಯಿಂಟ್. ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ. ಸೊ ಅದು ಸೌತ್ ಪೋಲ್ ಅಲ್ಲಿ ಹೋಗಿ ಲ್ಯಾಂಡಿಂಗ್ ಆಗ್ತಾ ಇದೆ. ಲ್ಯಾಂಡಿಂಗ್ ಆಗ್ತಾ ಇರೋ ಪ್ಲೇಸ್ ಅನ್ನ ಇವಾಗ ಶಿವಶಕ್ತಿ ಪಾಯಿಂಟ್ ಅಂತ ಕರೆದಿದ್ದಾರೆ. ಸಕ್ಸಸ್ಫುಲ್ ಆಗಿದೆ. ಸಕ್ಸಸ್ಫುಲ್ ಆಗಿರೋದ್ರಿಂದ 23rd August will be celebrated as National Space Day. ನಾವು ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ್ದಕ್ಕೆ ಮೂನ್ ಸೌತ್ ಪೋಲ್ ಮೇಲೆ ನ್ಯಾಷನಲ್ ಸ್ಪೇಸ್ ಡೇ ಅನ್ನ 23rd August ಗೆ ಸೆಲೆಬ್ರೇಟ್ ಮಾಡಕ್ಕೆ ಈ 2023 ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನ್ಯಾಷನಲ್ ಸ್ಪೇಸ್ ಡೇ ವಿಲ್ ಬಿ ಆನ್ 23rd of August. ಸೊ ಮೂನ್ ಅಲ್ಲಿ 2 ಭಾಗಗಳಿರತ್ತೆ. ಒಂದು ನಮಗೆ ಕಾಣಿಸಂತದ್ದು, ಸೊ ದಟ್ ಇಸ್ ದ ನಿಯರ್ ಎಂಡ್, ಅಂಡ್ ಕಾಣಿಸದೇ ಇರೋಂಥದ್ದು ಫಾರ್ ಎಂಡ್. ಸೊ ನಿಯರ್ ಎಂಡ್ ಅಲ್ಲಿ ಇವಾಗ ಲ್ಯಾಂಡಿಂಗ್ ಆಗಿರೋದು. ಸೊ ಸೌತ್ ಪೋಲ್ ನಿಯರ್ ಎಂಡ್ ಅಲ್ಲೇ ಬರುತ್ತೆ. ಸೊ ನಿಯರ್ ಎಂಡ್ ನಮ್ಗೆ ಕಾಣಿಸೋ ಭಾಗದಲ್ಲೇನೆ ಅದನ್ನ ಲ್ಯಾಂಡಿಂಗ್ ಮಾಡಿದ್ದಾರೆ. ಮೂನಿನ ಹಿಂದಿನ ಭಾಗ ನಮ್ಗೆ ಕಾಣೋದಿಲ್ಲ, ಯಾಕಂದ್ರೆ ಮೂನ್ ಹ್ಯಾಸ್ ಸೇಮ್ ಫೇಸ್. ಎವ್ರಿ ಟೈಮ್ ಯು ಸಿ ದ ಸೇಮ್ ಫೇಸ್ ಆಫ್ ದ ಮೂನ್. ಸೊ ಸಾಮಾನ್ಯವಾಗಿ ಹೇಳ್ತಾರೆ ಚಂದ್ರನ ಮೇಲೆ ಕರ್ನಾಟಕ ಕಾಣಿಸುತ್ತೆ, ಮೊಲ ಕಾಣಿಸುತ್ತೆ, ಯಾವಾಗ್ಲೂ ಅದೇ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಮೂನ್ದು ರೊಟೇಷನ್ ಪೀರಿಯಡ್ ಇಸ್ ಈಕ್ವಲ್ ಟು ರೆವಲ್ಯೂಷನ್ ಪೀರಿಯಡ್. ಸೊ ಅದು ಭೂಮಿಯ ಸುತ್ತ ಒಂದು ಸುತ್ತು ಹಾಕೊಂಡ್ ಬರೋಷ್ಟ್ರಲ್ಲಿ, ಚಂದ್ರ ಹಿಂಗೆ ಒಂದ್ ಸುತ್ತ ಹಾಕೊಂಡ್ ಬರೋಷ್ಟ್ರಲ್ಲಿ ಚಂದ್ರನ ರೊಟೇಷನ್ ಪೀರಿಯಡ್ 15 days ಇದೆ. ಸೊ ರೊಟೇಷನ್ ಇಸ್ ಆಲ್ಸೋ 15 days. ರೆವಲ್ಯೂಷನ್ ಅರೌಂಡ್ ಅರ್ತ್ ಇಸ್ ಆಲ್ಸೋ 15 days. ಎರಡು 15 days ಇದೆ. ಸೊ ಎರಡು 15 days ಇರೋದ್ರಿಂದ ಅದು ಸುತ್ತ ಹಾಕೊಂಡ್ ಬರೋಷ್ಟ್ರಲ್ಲಿ ನಮ್ಗೆ ಇದು ಪೌರ್ಣಮಿ ಕಾಣಿಸೋಷ್ಟ್ರಲ್ಲಿ, ಪೂರ್ಣ ಚಂದ್ರ ಕಾಣಿಸೋಷ್ಟ್ರಲ್ಲಿ ಮತ್ತೆ ಅದೇ ಮುಖನೇ ಬಂದ್ಬಿಟ್ಟಿರುತ್ತೆ. ಸೊ ಆಲ್ವೇಸ್ ವಿ ಸೇ ದ ಸೇಮ್ ಫೇಸ್ ಆಫ್ ದ ಮೂನ್. ಸೇಮ್ ಫೇಸ್ ಆಫ್ ದ ಮೂನ್ ಇಸ್ ಕಾಲ್ಡ್ ಆಸ್ ದ ನಿಯರರ್ ಎಂಡ್. ಯಾವ್ದು ನಮ್ಗೆ ಕಾಣಿಸ್ತಾನೆ ಇಲ್ಲ ಹಿಂದಗಡೆ ಇದೆ ಅದನ್ನ ಫಾರ್ ಎಂಡ್ ಅಂತ ಹೇಳ್ತೀವಿ. ಸೊ ಈ ಲ್ಯಾಂಡಿಂಗ್ ಮಾಡಿರೋದು ನಿಯರ್ ಎಂಡ್ ಅಲ್ಲಿ ನಮ್ಗೆ ಕಾಣಿಸೋ ಭಾಗದಲ್ಲೇ ಲ್ಯಾಂಡಿಂಗ್ ಮಾಡಿದ್ದಾರೆ. ಸೊ ಆ ಪಾಯಿಂಟ್ ಗೆ ಶಿವಶಕ್ತಿ ಪಾಯಿಂಟ್. ಅದು ಎಲ್ಲಿ ಇಳಿತು, ಟಚ್ ಮಾಡ್ತು ಮುನ್ನ, ಅದನ್ನ ಶಿವಶಕ್ತಿ ಪಾಯಿಂಟ್ ಅಂತ ಕರೆದಿದ್ದಾರೆ. Seventh question. Which among the below books are written by Jayanta Mahapatra? Hunger, Indian Summer, Relationship, all of the above, all of the above. ಇವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 1981 ನಲ್ಲಿ ಸಿಕ್ಕಿತ್ತು. ಪದ್ಮಶ್ರೀ 2015 ನಲ್ಲಿ ಸಿಕ್ಕಿತ್ತು. ಈಸ್ ಅ ರಿನೌಂಡ್ ರೈಟರ್ ಫ್ರಮ್ ಒಡಿಯಾ, ಒಡಿಶಾ ಸ್ಟೇಟ್, ಒಡಿಯಾ ಲ್ಯಾಂಗ್ವೇಜ್ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್, 2 ಲ್ಯಾಂಗ್ವೇಜ್ ಅಲ್ಲೂ ಬರೀತಿದ್ರು. ರೀಸೆಂಟ್ ಆಗಿ ಇವರು ತೀರ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನ್ಯೂಸ್ ಅಲ್ಲಿದೆ. ಓಕೆ, ಸೊ ಜಯಂತ ಮಹಾಪಾತ್ರ, ಹಂಗರ್, ಇಂಡಿಯನ್ ಸಮ್ಮರ್, ರಿಲೇಶನ್ಶಿಪ್ ಪೋಯಮಿಗೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 1981 ನಲ್ಲಿ ಸಿಕ್ಕಿತ್ತು. ಪದ್ಮಶ್ರೀ 2015. ನೆಕ್ಸ್ಟ್ 8th one. ಸೀತಕಾಲಿ ದ್ರವಿಡಿಯನ್ ಡ್ಯಾನ್ಸ್ ಫಾರ್ಮ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್? ಕೇರಳ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ. ಇಟ್ ಬಿಲಾಂಗ್ಸ್ ಟು ಕೇರಳ. ಸೀತಕಾಲಿ. ಸೊ ಸೀತೆ ಮೇಲೆ ಆಧಾರಿತವಾಗಿರೋದು. ಸೊ ಇಟ್ ಇಸ್ ಬೇಸ್ಡ್ ಆನ್ ರಾಮಾಯಣ. ಸೀತೆ ಕಥೆಗಳು ತುಂಬಾ ಇವರು ಇದನ್ನ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಮಾಡಿ ತೋರಿಸ್ತಾರೆ. ಸೊ ಒಂದು ಸೀತಾ ವನ ಯಾತ್ರ. ಸೊ ಅವರು ಕಾಡಿಗೆ ಹೋಗಿ ಕಾಡಿಂದ ಅವ್ರು ವನವಾಸ ಮುಗಿಸ್ಕೊಂಡ್ ಬರೋವರೆಗೂ ಒಂದು. ಇನ್ನೊಂದು ಸೀತಾ ಅಂದರ್ಧನಂ ಅಂತ ಹೇಳಿದ್ರೆ ಸೀತಾ ಹುಟ್ಟಿ ಭೂಮಿಗೆ ಹೆಂಗ್ ಬಂದ್ರು, ಸೊ ಸೀತಾ ದೇವಿ ಬಂದಿದ್ದ ಹೆಂಗೆ ಭೂಮಿಗೆ. ಸೊ ಈ ರೀತಿ ಸೀತಾ ಥೀಮ್ ಮೇಲೆ ದೇ ಡೂ ದ ಡ್ಯಾನ್ಸ್. ಸೊ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಈ ರೀತಿ ಇರುತ್ತೆ, ತುಂಬಾ ಸಿಂಪಲ್ ಆಗಿರುತ್ತೆ. ನೇಚರ್ ಬೇಸ್ಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. ಸೊ ಇವ್ರು ಬಿಲ್ಲು ಬಾಣ ಎಲ್ಲ ನೋಡ್ಬೋದು, ಬ್ಯಾಂಬೂ ಬಿದಿರಿನಿಂದ ಮಾಡಿರ್ತಾರೆ, ಏನು ಎಲಾಬರೇಟ್ ಸೆಟಪ್ ಎಲ್ಲ ಇರೋದಿಲ್ಲ. ಸೊ ದೇ ಯೂಸ್ ಎಕ್ಸಾಕ್ಟ್ಲಿ ಹೌ ದಿ ರಾಮಾಯಣ ರೆಪ್ರೆಸೆಂಟೇಷನ್. ಸೊ ಯು ಕ್ಯಾನ್ ಸಿ ರಾಮ ಲಕ್ಷ್ಮಣ ಎಲ್ಲ ದೇ ಆರ್ ಗ್ರೀನ್ ಇನ್ ಕಲರ್. ಸೊ ಎಲ್ಲ ನ್ಯಾಚುರಲ್ ಬೇಸ್ಡ್ ಡೈಸ್ ಹಾಕೊಂಡಿರ್ತಾರೆ, ಕಲರ್ ಹಾಕೊಂಡಿರ್ತಾರೆ. ಸೊ ದೇರ್ ಇಸ್ ಬೋಲ್ಡ್ ಮೇಕಪ್. ಸೊ ಗ್ರೀನ್ ಕಲರ್ ಹಾಕಿ ಬೋಲ್ಡ್ ಮೇಕಪ್ ಇರುತ್ತೆ ಇದರಲ್ಲಿ ಆರ್ಟಿಸ್ಟ್ ಗಳಿಗೆ. ಸೊ ದಿಸ್ ಇಸ್ ಯುವರ್ ಸೀತಕಾಲಿ ಡ್ಯಾನ್ಸ್ ಆಫ್ ಕೇರಳ.
Next, ninth question. Neeraj Chopra became first Indian to win gold in 19th World Athletic Championship. ಇದುವರೆಗೂ ನಮಗೆ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಗೋಲ್ಡ್ ಮೆಡಲ್ ಬಂದಿರಲಿಲ್ಲ. ನೀರಜ್ ಚೋಪ್ರಾ ಅವರೇ ಫಸ್ಟ್ ಇಂಡಿಯನ್ ಅದರಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ತಗೊಂಡಿರೋದು. ಸೊ ಇದು ಎಲ್ಲಿ ಕಂಡಕ್ಟ್ ಮಾಡಿದ್ರು? ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್, ಬುಡಾಪಾಸ್ಟ್, ಹಂಗರಿ, ಪ್ಯಾರಿಸ್, ಫ್ರಾನ್ಸ್, ಟೋಕಿಯೋ, ಜಪಾನ್, ರಿಯೋ ಡಿ ಜೆನಿರಿಯೋ, ಬ್ರೆಜಿಲ್. ಸೊ ಇಟ್ ವಾಸ್ ಕಂಡಕ್ಟೆಡ್ ಇನ್ ಬುಡಾಪಾಸ್ಟ್, ಹಂಗರಿ. ಸೊ ಅಲ್ಲಿ ಅವರು ಅದನ್ನ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ದಾರೆ. ಅವರು ಒಟ್ಟು ಥ್ರೋ ಮಾಡಿದ್ದು ಡಿಸ್ಟೆನ್ಸ್ ಬಂದು 88.17 meters ಸೆಕೆಂಡ್ ಅಟೆಂಪ್ಟ್ ಅಲ್ಲಿ. 10th one. Which among the below programs are being implemented by Disha? Disha ಅಂತ ಹೇಳಿದ್ರೆ ಡಿಸೈನಿಂಗ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಹೋಲಿಸ್ಟಿಕ್ ಆಕ್ಸೆಸ್ ಟು ಜಸ್ಟಿಸ್. ಸೊ ಜಸ್ಟಿಸ್ಗೆ ಸಂಬಂಧಪಟ್ಟಿರಂಗೆ, ನ್ಯಾಯಕ್ಕೆ ಸಂಬಂಧಪಟ್ಟಿರಂಗೆ ಪ್ರಾಜೆಕ್ಟ್ ದಿಶಾ ಅಲ್ಲಿ ಏನನ್ನ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಇಸ್ ಟೆಲಿ ಲಾ, ರೀಚಿಂಗ್ ದ ಅನ್ರೀಚ್ಡ್, ನ್ಯಾಯ ಬಂಧು ಕೆಳಗಡೆ. ಸೊ ಯಾರ್ಯಾರಿಗೆ ಈಗ ಬಂದು ಕೋರ್ಟ್ ಸಿಸ್ಟಮ್ ಅನ್ನ ಇವರು ಪ್ರಯೋಜನಗಳನ್ನ ತಗೊಳಕ್ಕಾಗಲ್ಲ, ದೂರದಲ್ಲಿದ್ದಾರೆ, ಹಳ್ಳಿಗಳಿದ್ದಾರೆ, ಅಥವಾ ಅವೇರ್ನೆಸ್ ಇಲ್ಲ, ಸೊ ಅವರಿಗೆ ಟೆಲಿಫೋನ್ ಅಲ್ಲಿ ಲಾಯರ್ಗಳು, ಈಗ ನಾವ್ ಯು ಹ್ಯಾವ್ ಯುವರ್ ಆರ್ಟಿಕಲ್ ನಂಬರ್ 39A ಇನ್ ಯುವರ್ DPSP, ಫ್ರೀ ಲೀಗಲ್ ಏಡ್ ಫಾರ್ ಪುವರ್. ಸೊ ಇದರಲ್ಲಿ ಫ್ರೀ ಲೀಗಲ್ ಏಡ್ ಫಾರ್ ಪುವರ್ ಅಲ್ಲಿ ಲೀಗಲ್ ಅಸಿಸ್ಟೆನ್ಸ್ ಫ್ರೀ ಆಗಿ ಗವರ್ಮೆಂಟ್ ಕೊಡಬೇಕು. ಸೊ ಫ್ರೀ ಆಗಿ ಗವರ್ಮೆಂಟ್ ಕೊಡ್ಬೇಕಾದ್ರೆ ಈಗ ಲಾಯರ್ಗಳು ದೇ ಹ್ಯಾವ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ವಿಕ್ಟಿಮ್. ಸೊ ಎಲ್ಲೆಲ್ಲಿ ಇದಾರೆ ಸಂತ್ರಸ್ತರು, ಅವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಲಾಯರ್ ಬರಬೇಕು. ಸೊ ಈಗ ಪ್ರತಿ ಒಂದ್ ಕಡೆ ಲಾಯರ್ಗಳು ಹೋಗಿ ನೋಡಕ್ಕಾಗಲ್ಲ, ಅಥವಾ ಯಾರಿಗಾದ್ರೂ ಒಂದ್ ಕನ್ಸಲ್ಟೇಷನ್ ಬೇಕು ಅಂತ ಹೇಳಿದ್ರೆ ಅವರು ಸಿಟಿಗೆ ಬಂದು ಇಲ್ಲಿ ಅಪ್ಲೈ ಮಾಡಿ ಎಲ್ಲ ತಗೊಳಕ್ ಆಗೋದಿಲ್ಲ. ಅದ್ರ ಬದಲಿ ಟೆಲಿಫೋನ್ ಅಲ್ಲಿ ಅಥವಾ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇನೆ ಅವರಿಗೆ ಒಂದು ಲಾ ಸಪೋರ್ಟ್ ಅವ್ರ ಜಸ್ಟಿಸ್ ಸಪೋರ್ಟ್ ಅನ್ನ ಲಾಯರ್ಗಳು ಕೊಡೋ ತರ ಮಾಡಿದ್ದಾರೆ. ಸೊ ಅದು ಟೆಲಿ ಲಾ, ನ್ಯಾಯ ಬಂಧು ಕೆಳಗಡೆ. ಸೊ ನ್ಯಾಯ ಬಂಧು ಕೆಳಗಡೆ ಟೆಲಿ ಲಾ ಅಲ್ಲಿ ಫೋನ್ ನಲ್ಲೇನೆ ಲಾಯರ್ಗಳು ಕನ್ಸಲ್ಟೇಷನ್ ಕೊಡ್ತಾರೆ, ಫ್ರೀ ಕನ್ಸಲ್ಟೇಷನ್ ಅಂಡರ್ ಯುವರ್ ಆರ್ಟಿಕಲ್ ನಂಬರ್ 39A. ನೆಕ್ಸ್ಟ್ ಬಿ, ಲೀಗಲ್ ಲಿಟ್ರಸಿ ಅಂಡ್ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್. ಸೊ ಈ ಲೀಗಲಿ ನಿಮ್ಗೆ ಏನ್ ನ್ಯಾಯ ಸಿಗುತ್ತೆ ಗವರ್ಮೆಂಟ್ ಇಂದ, ನಿಮ್ಗೆ ಏನೆಲ್ಲ ಹಕ್ಕಿದೆ, ಸೊ ಅದರದ್ದು ಲೀಗಲ್ ಲಿಟ್ರಸಿ, ಹಕ್ಕುಗಳ ಬಗ್ಗೆ ತಿಳಿಸ್ಕೊಡೋದು, ಉಲ್ಲಂಘನೆ ಆದಾಗ ಏನ್ ಮಾಡ್ಬೋದು ಅಂತ ತಿಳಿಸ್ಕೊಡೋದು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್. ಅದಕ್ಕೆ ಪ್ರೊಸೀಜರ್ ಏನು, ಪ್ರೋಸೆಸ್ ಏನು, ಆರ್ಟಿಕಲ್ 39A ಪ್ರಯೋಜಿಸ್ಕೊಳ್ಳೋದು ಹೆಂಗೆ. ಸೊ ಇದು ಎಲ್ಲಾನು ಲೀಗಲ್ ಲಿಟ್ರಸಿ ಅಂಡ್ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್. ಎರಡು ಪ್ರೋಗ್ರಾಮ್ಗಳನ್ನು ನಾವು ದಿಶಾ ಸ್ಕೀಮ್ ಅಲ್ಲಿ ಗವರ್ಮೆಂಟ್ ಕೊಡ್ತಾ ಇದೆ. ಥರ್ಡ್ ಒನ್ ಇಸ್ ಇಂಟಿಗ್ರೇಟೆಡ್ ಆನ್ಲೈನ್ ಕೋರ್ಟ್ ಆಫ್ ರೆಕಾರ್ಡ್ಸ್. ಥರ್ಡ್ ಆಪ್ಷನ್ ಇಸ್ ರಾಂಗ್, ಥರ್ಡ್ ಆಪ್ಷನ್ ಇಲ್ಲ. ಫಸ್ಟ್ ಎರಡು ಟೆಲಿ ಲಾ ಮತ್ತೆ ಲೀಗಲ್ ಲಿಟ್ರಸಿ ಎರಡಕ್ಕೂ ದಿಶಾ ಪ್ರೋಗ್ರಾಮ್ ಅದನ್ನ ಇನಿಷಿಯೇಟಿವ್ ನ ತಗೊಂಡು ಜನರಿಗೆ ಕೊಡ್ತಾ ಇದೆ. ನೆಕ್ಸ್ಟ್ 11th one. ನಗರ್ನಾರ್ ಸ್ಟೀಲ್ ಪ್ಲಾಂಟ್ is located in Jharkhand, West Bengal, Chhattisgarh, Orissa. It is located in Chhattisgarh. ಇದು ಹಾಟ್ ರೋಲ್ಡ್ ಸ್ಟೀಲ್ ಅನ್ನ ಪ್ರೊಡಕ್ಷನ್ ಮಾಡತ್ತೆ. ಹಾಟ್ ರೋಲ್ಡ್ ಸ್ಟೀಲ್ ಪ್ರೊಡಕ್ಷನ್ ಮಾಡಿದಾಗ ಹಾಟ್ ರೋಲ್ಡ್ ಸ್ಟೀಲ್ ಅನ್ನ ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ? LPG ಸಿಲಿಂಡರ್ ಗಳಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಬ್ರಿಡ್ಜ್ ಗಳು ಕಟ್ಟಕ್ಕೆ, ಸ್ಟೀಲ್ ಸ್ಟ್ರಕ್ಚರ್ ಗಳು, ದೊಡ್ಡ ಹಡಗುಗಳು, ಆಮೇಲಿಂದ ದೊಡ್ಡ ಡಯಾಮೀಟರ್ ಪೈಪ್ಗಳು, ಸ್ಟೋರೇಜ್ ಟ್ಯಾಂಕ್ಗಳು, ಬಾಯ್ಲರ್ಗಳು, ರೈಲ್ವೆ ಬೋಗಿಗಳು. ಓಕೆ, ಸೊ ರೈಲ್ವೆ ಬೋಗಿಗಳು ಕುತ್ಕೊಂಡು ಹೋಗೋದು, ಗೂಡ್ಸ್ ತಗೊಂಡೋಗೋದು, ರೈಲ್ವೆ ವ್ಯಾಗನ್ ಅಂಡ್ ರೈಲ್ವೆ ಕಾರ್ ಬೋತ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಕ್ಸ್, ದೊಡ್ಡ ಟ್ಯಾಂಕ್ಗಳು, ಬೈಸಿಕಲ್ ಫ್ರೇಮ್ಗಳು, ಸೈಕಲ್ ಫ್ರೇಮ್, ಇಂಜಿನಿಯರಿಂಗ್ ಮಿಲಿಟರಿ ಎಕ್ವಿಪ್ಮೆಂಟ್ ಇರಲಿ, ಅಥವಾ ಆಟೋಮೊಬೈಲ್ ಟ್ರೈನ್ ವೀಲ್ಗಳು, ಟ್ರಕ್ ವೀಲ್ಗಳು, ಫ್ರೇಮ್ಗಳು, ಬಾಡಿ ಪಾರ್ಟ್ಗಳು ಎಲ್ಲಾನು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಹಾಟ್ ರೋಲ್ಡ್ ಸ್ಟೀಲ್ ಇಂದ. So it is a hot rolled steel production plant, Nagarnar Steel Plant of Chhattisgarh. 12th one. Which among the below are true regarding PDF? PDF is printable document format. John Warnock created PDF. He also founded Adobe. So idrali PDF is not printable document format. PDF is portable document format. So the portable document format. Next to John Warnock created PDF. Adu correct. He also founded Adobe. Adobe ಅವರೇ ಕಂಡಿಡಿದಿದ್ದು, ಅದು ಕರೆಕ್ಟ್. ಸೊ ಆನ್ಸರ್ ಆಪ್ಷನ್ಸ್ ಅಲ್ಲಿ ಯಾವ್ದು ಟ್ರೂ ಅಂತ ಕೇಳ್ತಿದ್ದಾರೆ. ಸೊ ಇಟ್ ಇಸ್ ಆಪ್ಷನ್ ಡಿ 2,3. 1 is false. ಇವರು ರೀಸೆಂಟ್ ಆಗಿ ತೀರೋದ್ರು, ಅದಕ್ಕೆ ಇಟ್ ಇಸ್ ಇನ್ ನ್ಯೂಸ್. ನೆಕ್ಸ್ಟ್ 13th question. Which among the below is known as the capital of Arctic? Capital of Arctic ಯಾವುದು ಅಂತ ಕೇಳ್ತಾ ಇದ್ದಾರೆ. ಸ್ವಾಲ್ಬಾರ್ಡ್, ಮುರ್ಮಾನ್ಸ್, ನೂಕ್, ರೇಕವಿಕ್. So Nuuk bandu it is the capital of Greenland. Reykjavik bandu it is the capital of your Iceland. But Murmansk bandu it is in Russia. So answer option is A, Russia. It is the beginning point of Northern Sea route anta adu important ide. So adu Northern Sea route to beginning point. So if you see ಈಗ present day sea route ಇದು St. Petersburg Russia dalli.
ಸೊ ರಷ್ಯಾದಿಂದ ಸೆಂಟ್ ಪೀಟರ್ಸ್ಬರ್ಗ್ ಇಂದ ಇರ್ಲಿ ಇಲ್ಲ ಮಾಸ್ಕೋ ಇಂದ ಇರ್ಲಿ ನೀವು ಗೂಡ್ಸ್ ತರಬೇಕು ಅಂತ ಹೇಳಿದ್ರೆ ಇಂಡಿಯಾಗೆ, ಸೊ ಒಂದು ಆಪ್ಷನ್ ಬಂದು ಯು ಕ್ಯಾನ್ ಕಮ್ ಥ್ರೂ ಬ್ಲಾಕ್ ಸಿ. ದಿಸ್ ಇಸ್ ಯುವರ್ ಬ್ಲಾಕ್ ಸಿ. ಇಲ್ಲಿ ಬ್ಲಾಕ್ ಸಿ ಬಂದು ಇಲ್ಲಿ ಮೆಡಿಟರೇನಿಯನ್ ಸಿ ಎಂಟರ್ ಆಗಿ ಅಲ್ಲಿಂದ ನೀವು ರೆಡ್ ಸಿ ಬಂದು ರೆಡ್ ಸಿ ಇಂದ ಆಚೆ ಬಂದು ಇಂಡಿಯಾಗೆ ಬರಬೇಕು. ಇಲ್ಲ ಯು ಹ್ಯಾವ್ ಟು ಕಮ್ ಟು ಕ್ಯಾಸ್ಪಿಯನ್ ಸಿ. ಇಲ್ಲಿ ಕ್ಯಾಸ್ಪಿಯನ್ ಸಿ ಬಂದು ಇಲ್ಲಿ ಪರ್ಷಿಯನ್ ಗಲ್ಫ್ ಇದು. ಸೊ ಪರ್ಷಿಯನ್ ಗಲ್ಫ್ ಇಂದ ಆಚೆ ಬಂದು ಇಂಡಿಯನ್ ಓಷನ್ ಇಂದ ಬಂದು ಯು ಹ್ಯಾವ್ ಟು ಆಕ್ಸೆಸ್ ಯುವರ್ ಇಂಡಿಯನ್ ಪೋರ್ಟ್ಸ್. ಸೊ ದಿಸ್ ಇಸ್ ದ ಪಾಸಿಬಿಲಿಟಿ. ಬಟ್ ಇವಾಗ ಅಟ್ ಪ್ರೆಸೆಂಟ್ ರಷ್ಯಾದಿಂದ ತರಬೇಕಾದ್ರೆ ಸೆಂಟ್ ಪೀಟರ್ಸ್ಬರ್ಗ್ ಇಂದ ಬಾಲ್ಟಿಕ್ ಸಿ ಇಲ್ಲಿ ಬರುತ್ತೆ. ಸೊ ಬಾಲ್ಟಿಕ್ ಸಿ ಅಲ್ಲಿ ಆಚೆ ಬಂದು ಆಮೇಲಿಂದ ಯು ಎಂಟರ್ ಯೋರ್ ಅಟ್ಲಾಂಟಿಕ್ ಓಷನ್. ಸೊ ದಿಸ್ ಇಸ್ ಯೋರ್ ಅಟ್ಲಾಂಟಿಕ್ ಓಷನ್ ಪಾರ್ಟ್. ಅಟ್ಲಾಂಟಿಕ್ ಓಷನ್ ಪಾರ್ಟ್ ಇಂದ ವಿ ಹ್ಯಾವ್ ಟು ಎಂಟರ್ ಮೆಡಿಟರೇನಿಯನ್ ಸಿ. ಇಲ್ಲಿ ಮೆಡಿಟರೇನಿಯನ್ ಸಿ ಎಂಟರ್ ಆಗಿ ಅಲ್ಲಿಂದ ಇಲ್ಲಿ ರೆಡ್ ಸಿ ಬಂದು ರೆಡ್ ಸಿ ಇಂದ ಬಂದು ಇಂಡಿಯಾಗೆ ಆಕ್ಸೆಸ್ ತಗೋಬೇಕು. ಇಂಡಿಯಾದಿಂದ ಮುಂದಕ್ಕೆ ಗೂಡ್ಸು ಚೈನಾಗೂ ಹೋಗುತ್ತೆ, ಚೈನಾವರೆಗೂ ಹೋಗುತ್ತೆ. ಸೊ ಚೈನಾವರೆಗೂ ಹೋಗ್ಬೇಕಾದ್ರೆ ಇಲ್ಲಿ ದೇ ಕ್ರಾಸ್ ಯುವರ್ ಸ್ಟ್ರೇಟ್ ಆಫ್ ಮಲಕ್ಕಾ. ಇಲ್ಲಿ ಸ್ಟ್ರೇಟ್ ಆಫ್ ಮಲಕ್ಕಾ ಕ್ರಾಸ್ ಆಗಿ ಈ ಕಡೆ ಚೈನಾಗ ಹೋಗಿ ಸೌತ್ ಚೈನಾ ಸಿ ಎಲ್ಲ ಎಂಟರ್ ಆಗುತ್ತೆ. ಸೊ ಇದು ಇವಾಗ ಇರೋಂತ ಪ್ರೆಸೆಂಟ್ ಟ್ರೇಡ್ ರೂಟ್. ಸೊ ಪ್ರೆಸೆಂಟ್ ಟ್ರೇಡ್ ರೂಟ್ ತುಂಬಾ ಲೆಂದಿ ಇದೆ. ಅದೇ ಇವಾಗ ನಾವು ನಾರ್ದರ್ನ್ ಸೈಡ್ ಇಂದ ಯೋರ್ ಮುರ್ಮಾನ್ಸ್ಕ್ ಇಲ್ಲಿ ಬರುತ್ತೆ. ಈಗ ಮುರ್ಮಾನ್ಸ್ಕ್ ಇಂದ ಇಲ್ಲಿಂದ ದಿಸ್ ಇಸ್ ಯುವರ್ ಬೆರ್ರಿಂಗ್ ಸ್ಟ್ರೇಟ್. ಸೊ ದಿಸ್ ಸೈಡ್ ವಾಟ್ ಎವರ್ ಯು ಸಿ ಇಸ್ USA, ದಿಸ್ ಸೈಡ್ ಇಸ್ ರಷ್ಯಾ. ಸೊ ರಷ್ಯಾ ಮತ್ತೆ USA ಸೆಪರೇಟ್ ಮಾಡ್ತಾ ಇರೋದು ಇಲ್ಲಿ ಬೆರಿಂಗ್ ಸ್ಟ್ರೇಟ್. ಬೆರಿಂಗ್ ಸ್ಟ್ರೇಟ್ ಇಂದ ಈ ಕಡೆ ಬಂದ್ರೆ ಜಪಾನ್ ಇದೆ ಇಲ್ಲಿ. ಜಪಾನ್ ಇಂದ ಈ ಕಡೆ ಬಂದ್ರೆ ಚೈನಾ, ಚೈನಾದಿಂದ ಮಲಕ್ಕಾ ಸ್ಟ್ರೇಟ್ ಕ್ರಾಸ್ ಆಗಿ ಇಂಡಿಯಾಗೆ ಅಪ್ರೋಚ್ ಆಗುತ್ತೆ. ಸೊ ಇದು ಪೆಸಿಫಿಕ್ ಓಷನ್ ಮುಖಾಂತರ ಬರುತ್ತೆ. ಸೊ ಇದು ಶಾರ್ಟರ್ ರೂಟ್. ಇದು ದಾರಿ ಚಿಕ್ಕದಾಗಿದೆ. ಸೊ ಮುರ್ಮಾನ್ಸ್ಕ್ ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಒಟ್ಟು ಟ್ರೇಡ್ ರೂಟ್ ಅಲ್ಲಿ ಯೂಸ್ ಮಾಡ್ತಾ ಇರೋಂತ ಇದನ್ನ ಟ್ರೇಡ್ ವಾಟ್ ಎವರ್ ಇಸ್ ಗೋಯಿಂಗ್ ಆನ್, ಇಂಡಿಯಾ ಟೇಕ್ಸ್ 35% ಆಫ್ ದ ಟ್ರೇಡ್ ಶೇರ್ ದೇರ್. ಸೊ ಇಂಡಿಯಾದ ಟ್ರೇಡ್ ಜಾಸ್ತಿ ಇದೆ. ಸೊ ನಾರ್ದರ್ನ್ ಸಿ ರೂಟ್ ಇಂದ ಇವಾಗ ಗೂಡ್ಸ್ ಅನ್ನ ತರ್ಲಿಕ್ಕೆ ಇಂಡಿಯಾ ಯೋಚನೆ ಮಾಡ್ತಾ ಇದೆ. ಸೊ 35% ಆಫ್ ದ ಟ್ರೇಡ್ ಆಲ್ರೆಡಿ ಇಂಡಿಯಾ ಇಸ್ ಡೂಯಿಂಗ್ ಇಟ್ ಫ್ರಮ್ ಮುರ್ಮಾನ್ಸ್ಕ್. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ರೀಜನ್. ಅದನ್ನ ಇವಾಗ ಇಟ್ ಇಸ್ ನೋನ್ ಆಸ್ ಯುವರ್ ಕ್ಯಾಪಿಟಲ್ ಆಫ್ ಆರ್ಕ್ಟಿಕ್. Next, Varuna is a high yielding variety of sugarcane, brinjal, mustard, sunflower. It is a type of mustard. Next, 15th question. Project Amber, accelerated mission for better employment and retention. So, better employment and retention ge Project Amber. Which among the below statements are true? ಕೆಳಗಡೆ ಇರೋದ್ರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಾಜೆಕ್ಟ್ ಅಂಬರ್ ಅಲ್ಲಿ ಇಟ್ ವಿಲ್ ಡೂ ಸ್ಕಿಲ್ ಡೆವಲಪ್ಮೆಂಟ್ ಆಫ್ 30,000 ಯೂತ್. ಸೊ 30,000 ಜನ ಯೂತ್ ಗೆ ಅದು ಸ್ಕಿಲ್ ಡೆವಲಪ್ಮೆಂಟ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. 50% ವಿಲ್ ಬಿ ವಿಮೆನ್, 50% ವಿಮೆನ್ ಇದರಲ್ಲಿ. ಕೋ ಫಂಡೆಡ್ ಬೈ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಂಡ್ ಸಂಕಲ್ಪ್ ಪ್ರೋಗ್ರಾಮ್. ಸೊ ಸಂಕಲ್ಪ್ ಅವರು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಅವರು ಇದನ್ನ ಇಬ್ರು ಸೇರಿ ಫಂಡ್ ಮಾಡ್ತಾ ಇದ್ದಾರೆ. Next, Amazon Web Services India Private Limited will provide skill training in cloud skills. So software ಅಲ್ಲಿ ಕ್ಲೌಡ್ ಟೆಕ್ನಾಲಜಿ ಅಲ್ಲಿ ಕ್ಲೌಡ್ ಸ್ಕಿಲ್ಸ್ ಗೆ Amazon Web Services India Private Limited ಇದಕ್ಕೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದೆ ಪ್ರಾಜೆಕ್ಟ್ ಅಂಬರ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ದ ಕ್ವೆಶ್ಚನ್ ಇಸ್ ಆಸ್ಕಿಂಗ್ ವಿಚ್ ಅಮಾಂಗ್ ದಿ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸೊ ಆಲ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಎಲ್ಲವೂ ಕರೆಕ್ಟ್ ಆಗಿದೆ. ಆನ್ಸರ್ ಆಪ್ಷನ್ ಇಸ್ ಡಿ. ನೆಕ್ಸ್ಟ್ 16th ಕ್ವೆಶ್ಚನ್. ಖನಾನ್ ಪ್ರಹಾರಿ ಮೊಬೈಲ್ ಆಪ್ ವಿಲ್ ರಿಪೋರ್ಟ್ ಆನ್. ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಈ ಮೊಬೈಲ್ ಆಪ್ ನ? ಚೈಲ್ಡ್ ಲೇಬರ್ ಅಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಆಫ್ ಅನಿಮಲ್ಸ್ ಅನ್ನ ಎಲ್ಲ ಕದ್ದು ಸಾಗಾಣಿಕೆ ಮಾಡಿದ್ರೆ, ಇಲ್ಲೀಗಲ್ ಕೋಲ್ ಮೈನಿಂಗ್, ಡಿಫಾರೆಸ್ಟೇಷನ್ ಅಂಡ್ ಟಿಂಬರ್ಸ್ ಟ್ರಾನ್ಸ್ಪೋರ್ಟ್, ಮರ ಎಲ್ಲ ಸಾಗಾಣಿಕೆ ಮಾಡಿದ್ರೆ. ಸೊ ಇಟ್ ಇಸ್ ಫಾರ್ ಇಲ್ಲೀಗಲ್ ಕೋಲ್ ಮೈನಿಂಗ್. ಎಲ್ಲೆಲ್ಲಿ ಇಲ್ಲೀಗಲ್ ಕೋಲ್ ಮೈನಿಂಗ್ ಆಗಿ ಅದ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಾರೆ ಅದನ್ನ ಖನಾನ್ ಪ್ರಹರಿ ಮೊಬೈಲ್ ಆಪ್ ಅದನ್ನ ರಿಪೋರ್ಟ್ ಮಾಡುತ್ತೆ. Next, the third International Conference on Structural Integrity, ICONS 2023, was inaugurated at Mamallapuram, Tamil Nadu, Athens, Greece, Cairo, Egypt, Pretoria, South Africa. So it was inaugurated in Mamallapuram, Tamil Nadu. International Conference on Structural Integrity. Structural Integrity ಅಂತ ಹೇಳಿದ್ರೆ ಹೊಸ ಸ್ಟ್ರಕ್ಚರ್ಗಳು, ಕಟ್ಟಡ ಕಟ್ಟೋದ್ರಲ್ಲಿ ಹೊಸ ಟೆಕ್ನಾಲಜಿಗಳು ಏನ್ ಬರ್ತಿದೆ, ಕ್ಲೈಮೇಟ್ ಚೇಂಜ್ಗೆ ಏನೆಲ್ಲ ಚೇಂಜ್ಗಳು ಮಾಡ್ಕೋಬೇಕು, ಯಾವ ಸ್ಟ್ರಕ್ಚರ್ಗಳು ಗಟ್ಟಿ ಬರುತ್ತೆ. ಸೊ ಮಮಲಾಪುರ ತಮಿಳ್ನಾಡು ಟೆಂಪಲ್ ತುಂಬಾ ಫೇಮಸ್, ಏನ್ಷಿಯಂಟ್ ಆರ್ಕಿಟೆಕ್ಚರ್ ಅದು, ಏನ್ಷಿಯಂಟ್ ಸ್ಟ್ರಕ್ಚರಲ್ ಕನ್ಸ್ಟ್ರಕ್ಷನ್ ಇದೆ ಅಲ್ಲಿ. ಸೊ ಹಾಗಾಗಿ ಎಲ್ಲೆಲ್ಲಿ ಏನ್ಷಿಯಂಟ್ ಸ್ಟ್ರಕ್ಚರಲ್ ಕನ್ಸ್ಟ್ರಕ್ಷನ್ಸ್ ಇದೆ ಅಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಟ್ರಕ್ಚರಲ್ ಇಂಟಿಗ್ರಿಟಿ ಮಾಡ್ತಾರೆ. ಸೊ ಆ ಸ್ಟ್ರಕ್ಚರ್ಗಳು ಹೆಂಗ್ ಕಟ್ಟಬೇಕು, ಕ್ಲೈಮೇಟ್ ಚೇಂಜ್ಗೆ ಏನ್ ಅಡಾಪ್ಟೇಷನ್ಸ್ ಮಾಡ್ಕೋಬೇಕು, ಸಸ್ಟೈನಬಿಲಿಟಿ ಯಾವುದು, ಎನರ್ಜಿ ಎಫಿಷಿಯನ್ಸಿ ಹೆಂಗಿದೆ, ಸೊ ಅದನ್ನ ಡಿಸ್ಕಸ್ ಮಾಡಕ್ಕೆ ಯು ಹ್ಯಾವ್ ಯುವರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಟ್ರಕ್ಚರಲ್ ಇಂಟಿಗ್ರಿಟಿ, ICONS 2023.
Next, 18th question. Nikshay Poshan Yojana provides direct benefit transfer. Direct ಆಗಿ ಅಕೌಂಟ್ಗೆ ದುಡ್ಡು ಬರುತ್ತೆ. To the patients suffering from which disease? So Nikshay Poshan ಯಾವ ರೋಗಕ್ಕೆ ಅದು? AIDS, tuberculosis, cancer, depression. It is for tuberculosis. Tuberculosis patients ಗೆ ಡೈರೆಕ್ಟ್ ಆಗಿ ದುಡ್ಡು ಟ್ರಾನ್ಸ್ಫರ್ ಮಾಡುತ್ತೆ. Next, Fujiwara effect is seen when? So ಈ ಎಫೆಕ್ಟ್ ಯಾವಾಗ ಬರುತ್ತೆ? Two cyclones merge. ಎರಡು ಚಂಡಮಾರುತಗಳು ಒಂದನ್ನೊಂದು ಸೇರ್ಕೊಂಡು ವಿಲೀನವಾದ್ರೆ. Next, cyclone and tsunami occurring together. Tsunami and volcano occurring together. Volcano and earthquake occurring together. So it is two cyclones merging. ಎರಡು ದೊಡ್ಡ ದೊಡ್ಡ ಸೈಕ್ಲೋನ್ಗಳು ಮರ್ಜ್ ಆದ್ರೆ ಅದು ತುಂಬಾ ದೊಡ್ಡ ಸೈಕ್ಲೋನ್ ಆಗ್ಬಿಡುತ್ತೆ. ಸೊ ಎರಡು ದೊಡ್ಡ ಗಾತ್ರದ್ದು ಮರ್ಜ್ ಆಗ್ಬೇಕು. ಎರಡು ಹೆಚ್ಚು ಕಡಿಮೆ ಒಂದೇ ಸೈಜ್ ಇರುತ್ತೆ, ಅಷ್ಟು ದೊಡ್ಡ ಸೈಕ್ಲೋನ್ ಇರಬೇಕು. If this is the eye of the cyclone and the total size, so both cyclones must be almost of equal size. When they merge together, then it is called as your Fujiwara. ಒಂದು ಮಾತ್ರ ದೊಡ್ಡದಿದ್ದು ಇನ್ನೊಂದು ಸೈಕ್ಲೋನ್ ಚಿಕ್ಕದಿದ್ರೆ ಅದು ಇದನ್ನ ಆರ್ಬಿಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಹಿಂಗ್ ಸುತ್ತಕ್ ಸ್ಟಾರ್ಟ್ ಆಗ್ಬಿಟ್ಟು ಸುತ್ತಿ 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 ಒಳಗಡೆಗೆ ಹಂಗೆ ಸ್ಲೋ ಆಗಿ ಮರ್ಜ್ ಆಗತ್ತೆ. ಅದು ಫ್ಯೂಜಿವಾರ ಅಲ್ಲ. ಎರಡು ಈಕ್ವಲ್ ಸೈಜ್ ಇರಬೇಕು, ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದೇ ಸೈಜ್ ಇರಬೇಕು. ಸೊ ಆವಾಗ ಇಟ್ ಇಸ್ ಫ್ಯೂಜಿವಾರ ಎಫೆಕ್ಟ್. ನೆಕ್ಸ್ಟ್ 20th ಕ್ವೆಶ್ಚನ್. ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಇಸ್ ಫಾರ್? ಏನಕ್ಕೆ ಇದು ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್? Energy efficiency assessment, emission testing for biofuel vehicles, battery testing for electric vehicles, indigenous car crash testing program. ನಮ್ ಭಾರತನೇ ಮಾಡಿರೋದು ಇದು ಕಾರ್ ಕ್ರಾಶ್ ಟೆಸ್ಟಿಂಗ್ ಪ್ರೋಗ್ರಾಮ್ ಅನ್ನ. ಸೊ ಹಿಂದಗಡೆ ಮುಂದಗಡೆ ಎಲ್ಲ ಸೀಟ್ ಬೆಲ್ಟ್ ಹಾಕೊಂಡಿದ್ರೆ ಎಷ್ಟು ಇದರಲ್ಲಿ ಅದು ಕಾರ್ ಕ್ರಾಶ್ಗೆ ಎಷ್ಟು ಅದು ಸೆಕ್ಯೂರಿಟಿ ಕೊಡುತ್ತೆ, ಮಕ್ಕಳಿಗೆ ಯಾವ ರೀತಿ ಸೆಕ್ಯೂರಿಟಿ ಕೊಡುತ್ತೆ, ಮಕ್ಕಳಿಗೆ ಯಾವ ಸೀಟು ಅತ್ಯಂತ ಸೂಕ್ತ. ಈಗ ಒಂದ್ ಕಾರ್ ಹೊಸ ಕಾರ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಲ್ಲೇ ಟೆಸ್ಟಿಂಗ್ ಮಾಡ್ಬೇಕು. ಅದು ಹೇಳುತ್ತೆ ಎಲ್ಲಿ ಕೂತ್ಕೊಂಡ್ರೆ ಸೇಫು, ಯಾವ್ದು ಕೂತ್ಕೊಂಡ್ರೆ ಇಟ್ ಇಸ್ ಮೋರ್ ಡೇಂಜರಸ್, ಮಕ್ಕಳಿಗೆ ಎಲ್ಲಿ ಕರೆಕ್ಟ್ ಆಗಿದೆ, ಓಲ್ಡ್ ಏಜ್ ಅವ್ರಿಗೆ ಎಲ್ಲಿ ಕರೆಕ್ಟ್ ಆಗಿದೆ ಸೀಟು. ಸೊ ಅದು ಎಲ್ಲಾನು ಟೆಸ್ಟ್ ಮಾಡಿ ಹೇಳುತ್ತೆ. ಸೊ ಇಟ್ ಇಸ್ ಅ ಇಂಡಿಜಿನಿಯಸ್ ಕಾರ್ ಕ್ರಾಶ್ ಟೆಸ್ಟಿಂಗ್ ಪ್ರೋಗ್ರಾಮ್. ಸೊ ಲಾಸ್ಟ್ ಟೈಮ್ ಸೈರಸ್ ಮಿಸ್ತ್ರಿ ಅವರು ತೀರೋಗಾದ್ಮೇಲಿಂದ ಈಗ ಇಂಡಿಜಿನಿಯಸ್ಲಿ ನಾವೇ ಇಂಡಿಯಾದಲ್ಲೇ ಇದನ್ನ ಡೆವಲಪ್ ಮಾಡಿದ್ದಾರೆ. ಸೊ ಇಂಡಿಯಾದಲ್ಲೇ ಡೆವಲಪ್ ಮಾಡಿ ಕಾರ್ ಸೇಫ್ಟಿ ಬಗ್ಗೆ ಇಟ್ ಇಸ್ ನ್ಯೂ ಪ್ರೋಗ್ರಾಮ್. ನೆಕ್ಸ್ಟ್, ವಿಚ್ ಅಮಾಂಗ್ ದಿ ಬಿಲೋ ಮೈಕ್ರೋನ್ಯೂಟ್ರಿಯೆಂಟ್ ಇಸ್ ನಾಟ್ ಫೋರ್ಟಿಫೈಡ್? ಎಡಿಷನ್ ಆಗಿ ವಿಟಮಿನ್ಸ್ ಮಿನರಲ್ಸ್ ಅನ್ನ ಆಡ್ ಮಾಡಿದ್ರೆ ಕೆಮಿಕಲ್ ಫಾರ್ಮ್ ಅಲ್ಲಿ ಅವಾಗ ಅದನ್ನ ಫೋರ್ಟಿಫಿಕೇಶನ್ ಅಂತ ಹೇಳ್ತೀವಿ. ತಿನ್ನೋ ಊಟದಲ್ಲಿ ಇವಾಗ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬರುತ್ತೆ, NPK. ಸೊ NPK ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಗೊಬ್ಬರ ಹಾಕಿರ್ತಾರೆ. ಸೊ ಗೊಬ್ಬರದಲ್ಲಿ ಗಿಡ ಎಳ್ಕೊಂಡಿರುತ್ತೆ, ಬಂದಿರುತ್ತೆ. ಗೊಬ್ಬರದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಡ್ ಮಾಡ್ತಾ ಇಲ್ಲ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಲ್ಲದೆ ಇದ್ದಾಗ ಹಿಡನ್ ಹಂಗರ್ ಬರುತ್ತೆ. ನೋಡಕ್ಕೆ ಪರ್ಸನ್ ಹೆಲ್ದಿಯಾಗೆ ಕಾಣ್ತಾ ಇರ್ತಾರೆ, ಬಟ್ ಹಿಡನ್ ಹಂಗರ್ ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಕಾಮನ್ಲಿ ಫೌಂಡ್ ಡೆಫಿಷಿಯಂಟ್ ಮಿನರಲ್ ಇಸ್ ಐರನ್. ಸೊ ಐರನ್ ಇಲ್ಲ, ಅನಿಮಿಯಾ ಇದರಿಂದ ತುಂಬಾ ಜಾಸ್ತಿ ಬರ್ತಾ ಇದೆ. ಸೊ ಊಟ ತಿಂತಾ ಇದಾರೆ ಬಟ್ ಐರನ್ ಬರ್ತಾ ಇಲ್ಲ, ಯಾಕಂದ್ರೆ ಊಟದಲ್ಲೇ ಐರನ್ ಇಲ್ಲ. ನಾವು ತಿಂತಾ ಇರೋ ಊಟದಲ್ಲೇ ಐರನ್ ಇಲ್ಲ, ಊಟದಲ್ಲೇ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇರುತ್ತೆ. ಅವಾಗ ಎಕ್ಸ್ಟರ್ನಲಿ ಅದನ್ನ ಆಡ್ ಮಾಡ್ಬೇಕು, ಎಕ್ಸ್ಟರ್ನಲಿ ಅಡಿಷನ್ ಮಾಡ್ಬೇಕು ಅದನ್ನ. ಸೊ ಫೋರ್ಟಿಫಿಕೇಶನ್ ಮಾಡ್ತಾರೆ. ಫೋರ್ಟಿಫಿಕೇಶನ್ ಮಾಡ್ಬೇಕಾದ್ರೆ ಯಾವತ್ತೂ ಅಷ್ಟೇ ಸಾಮಾನ್ಯವಾಗಿ ಪ್ರತಿದಿನ ಬಳಸಂತ ವಸ್ತುವಲ್ಲಿ ಫೋರ್ಟಿಫಿಕೇಶನ್ ಮಾಡ್ತಾರೆ. ಕಾಮನ್ ಆಗಿ ನೀವು ನೋಡಿರೋಂಥದ್ದು ಅಯೋಡೈಸ್ಡ್ ಸಾಲ್ಟ್, ಉಪ್ಪು ಪ್ರತಿಯೊಂದಕ್ಕೂ ಹಾಕ್ತಾರೆ. ಸೊ ಅಯೋಡಿನ್ ಅದ್ರೊಳಗಡೆ ಹಾಕಿದಾಗ ಉಪ್ಪನ್ನ ಪ್ರತಿಯೊಂದಕ್ಕೂ ಉಪಯೋಗಿಸಿ ತಿಂದಾಗ ಅಯೋಡಿನ್ ಸೇರ್ಕೊಳ್ಳುತ್ತೆ. ಸೊ ಆ ರೀತಿ ಹಾಲು, ಗೋಧಿ ಹಿಟ್ಟು, ಎಣ್ಣೆ ಇದನ್ನೆಲ್ಲಾನು ಪ್ರತಿ ದಿವಸ ಉಪಯೋಗಿಸುವಂತದ್ದು ಅಥವಾ ಅತ್ಯಂತ ಹೆಚ್ಚು ಉಪಯೋಗಿಸುವಂತ ಪದಾರ್ಥಗಳು. ಇದ್ರೊಳಗಡೆಗೆ ಈ ಮಿನರಲ್ಸ್ ನ ಆಡ್ ಮಾಡಿದ್ರೆ ಸೊ ಜನರಿಗೆ ಆ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಏನಿದೆ ಅದು ಕಡಿಮೆ ಆಗತ್ತೆ ಅಂತ ಈ ಫೋರ್ಟಿಫಿಕೇಶನ್ ಅನ್ನ ಮಾಡ್ತಾರೆ. ಸೊ ಫೋರ್ಟಿಫಿಕೇಶನ್ ಮಾಡ್ಬೇಕಾದ್ರೆ ಯಾವ್ದನ್ನ ಹಾಕ್ತಾ ಇಲ್ಲ ಅಂತ ಇಲ್ಲಿ ಕ್ವೆಶನ್ ಅಲ್ಲಿ ಕೇಳಿದ್ದಾರೆ. ಸೊ ಕೆಳಗ್ ಕೊಟ್ಟಿರೋವು ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್, ಬಟ್ ಅದ್ರಲ್ಲಿ ಯಾವ್ದನ್ನ ಹಾಕ್ತಾ ಇಲ್ಲ ಈ ಫೋರ್ಟಿಫಿಕೇಶನ್ಗೆ ಅಂತ ಕೇಳ್ತಿದ್ದಾರೆ. ಸೊ ಫೋರ್ಟಿಫಿಕೇಶನ್ ಸದ್ಯಕ್ಕೆ ಮಾಡ್ತಾ ಇರೋದು ಐರನ್, ಜಿಂಕ್, ವಿಟಮಿನ್ A, D. ಕಾಪರ್ ನ ಹಾಕ್ತಾ ಇಲ್ಲ. ಯಾವುದೇ ಒಂದು ಫೋರ್ಟಿಫೈಡ್ ಫುಡ್, ಹಾಲ್ ತಗೊಳ್ಳಿ ಕಾಪರ್ ರಿಚ್ ಮಿಲ್ಕ್ ಅಂತ ಎಲ್ಲೂ ಇಲ್ಲ, ಅಥವಾ ಗೋಧಿ ಹಿಟ್ಟು ತಗೊಳ್ಳಿ ಕಾಪರ್ ರಿಚ್ ಆಟ ಅಂತ ಎಲ್ಲೂ ಇಲ್ಲ. ಸೊ ಇದು ವಿಟಮಿನ್ A, D, E ನು ಹಾಕ್ತಾರೆ. ಐರನ್, ಜಿಂಕ್ ಇದು ಇಟ್ ಇಸ್ ಬೀಯಿಂಗ್ ಫೋರ್ಟಿಫೈಡ್ ಅಟ್ ಪ್ರೆಸೆಂಟ್. ಕಾಪರ್ ಇಸ್ ನಾಟ್ ಬೀಯಿಂಗ್ ಫೋರ್ಟಿಫೈಡ್. ದೇರ್ ಆರ್ 7 ಎಸೆನ್ಷಿಯಲ್ ಪ್ಲಾಂಟ್ ಬೇಸ್ಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವ್ದ್ಯಾವ್ದು? ಬೋರಾನ್, ಜಿಂಕ್, ಮ್ಯಾಂಗನೀಸ್, ಐರನ್, ಕಾಪರ್, ಮಾಲಿಬ್ಡಿನಮ್, ಕ್ಲೋರಿನ್. ಸೊ ಇಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ನಮ್ಗೆ ಬೇಕು, ಅವಶ್ಯಕತೆ ಇದೆ. ಬಟ್ ಸದ್ಯಕ್ಕೆ ಮಾಡ್ತಾ ಇರೋದು ಐರನ್, ಜಿಂಕ್, ವಿಟಮಿನ್ A, D, E ಮಾತ್ರ ಮಾಡ್ತಿದ್ದಾರೆ. ಕಾಪರ್ ನ ಎಲ್ಲೂ ಇನ್ನು ಫೋರ್ಟಿಫೈ ಮಾಡ್ತಾ ಇಲ್ಲ. ನೆಕ್ಸ್ಟ್ 22nd ಕ್ವೆಶ್ಚನ್. ಎಕ್ಸರ್ಸೈಸ್ ಮಲಬಾರ್ ವಾಸ್ ಹೆಲ್ಡ್ ಇನ್ ಇಂಡಿಯಾ, USA, Japan, Australia. It was held in Australia.
ಇದರಲ್ಲಿ ಪಾರ್ಟಿಸಿಪೆಂಟ್ಸ್ ಈ 4 ಜನನೇ, ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, USA. ಸೊ ಅದು ಆಸ್ಟ್ರೇಲಿಯಾದಲ್ಲಿ ಅದನ್ನ ಕಂಡಕ್ಟ್ ಮಾಡಿದ್ರು ಈ ಸಲ. ಇಂಡಿಯನ್ ನೇವಿಯಿಂದ ಯಾರ್ಯಾರು ಭಾಗವಹಿಸಿದ್ರು? INS ಕೋಲ್ಕಟಾ, ಮತ್ತೆ INS ಸಹ್ಯಾದ್ರಿ, P-81 ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್. ಸೊ ಈ ಮೂರನ್ನು ತಗೊಂಡೋಗಿ ಅಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ರು, ಇಂಡಿಯನ್ ನೇವಿ. 23rd question. Theme for World Water Week 2023 was peer networking for integrated river basin planning and management, seeds of change, innovative solutions for water wise world, water restoration of fresh water, water life and ecosystem. So B, seeds of change, innovative solutions for water wise world. ಇದು ಕಂಡಕ್ಟ್ ಮಾಡೋದು August 20th ಇಂದ 24. ಸೊ ಅದು ವರ್ಲ್ಡ್ ವಾಟರ್ ವೀಕ್. Next, topical law. Hatstone is stone chariot with roof. ಆ ಕಲ್ಲಿನ ರಥದ್ದು ಮೇಲೆ ರೂಫ್ ಬರುತ್ತಲ್ಲ ಅದ. ಮೆಗಾಲಿಥಿಕ್ ಬರಿಯಲ್ ಸೈಟ್. ಸೊ ಸ್ಮಶಾನಗಳು ದೊಡ್ಡ ದೊಡ್ಡ ಕಲ್ಲಿಟ್ಟು ಸ್ಮಶಾನಗಳನ್ನ ಮಾಡ್ತಾರೆ. ನೆಕ್ಸ್ಟ್, ಗ್ರೈಂಡಿಂಗ್ ಸ್ಟೋನ್ ಇನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರಲ್ ಯೂಸ್ ಮಾಡುವಂತ ಗ್ರೈಂಡಿಂಗ್ ಸ್ಟೋನ್. ನೆಕ್ಸ್ಟ್, ರೂಫ್ ಆಫ್ ಏನ್ಷಿಯಂಟ್ ಟೆಂಪಲ್ಸ್. ಹಿಂದಿನ ಕಾಲದ ದೇವಸ್ಥಾನದ್ದು ರೂಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ಆಪ್ಷನ್ ಬಿ, ಮೆಗಾಲಿಥಿಕ್ ಬರಿಯಲ್ ಸೈಟ್. ಅದು ಮೆಗಾಲಿಥಿಕ್ ಬರಿಯಲ್ ಸೈಟ್. ಸೊ ಮೆಗಾಲಿಥಿಕ್ ಬರಿಯಲ್ ಸೈಟ್ ಇದು ಐರನ್ ಏಜ್ ಅಲ್ಲಿ ಕಂಡು ಬರುತ್ತೆ. ವರ್ಲ್ಡ್ ಅಲ್ಲಿ ಐರನ್ ಏಜ್ ಗೂ ಮುಂಚೆ ನಿಯೋಲಿಥಿಕ್ ಪೀರಿಯಡ್ ಅಲ್ಲೇ ಕಂಡು ಬಂದ್ಬಿಡುತ್ತೆ. ಬಟ್ ಇಂಡಿಯಾದಲ್ಲಿ ಅದು ಐರನ್ ಏಜ್ ಗೂ ಸ್ವಲ್ಪ ಹಿಂದೆ ಚಾಲ್ಕೋಲಿಥಿಕ್ ಪೀರಿಯಡ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಬಟ್ ಚಾಲ್ಕೋಲಿಥಿಕ್ ಐರನ್ ಏಜ್ ಅಲ್ಲಿ ತುಂಬಾ ಡಾಮಿನೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಮೆಗಾಲಿಥಿಕ್ ಬರಿಯಲ್. ದೊಡ್ಡ ದೊಡ್ಡ ಬರಿಯಲ್ ಮಾಡಿರ್ತಾರೆ. ಬರಿಯಲ್ ಮಾಡಿ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ನಿಲ್ಲಿಸ್ತಾರೆ. ಈ ರೀತಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಈ ರೀತಿನೂ ನಿಲ್ಲಿಸಬಹುದು, ವರ್ಟಿಕಲಿನೂ ನಿಲ್ಲಿಸಬಹುದು. ಸೊ ಇಟ್ಟು ಪ್ಯಾಟರ್ನ್ ಗಳು ಕ್ರಿಯೇಟ್ ಮಾಡ್ತಾರೆ. ಕಲ್ಲಲ್ಲೇ ಹಿಂಗೆ ಒಂದು ಪ್ಯಾಟರ್ನ್, ಸ್ಕ್ವೇರ್, ರೌಂಡ್, ಈ ತರ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಅದು ಅಲ್ಲಿ ಬರಿಯಲ್ ಸೈಟ್ ಅಂತ ಗೊತ್ತಾಗತ್ತೆ. ಸೊ ಒಬ್ಬರನ್ನ ಇಲ್ಲಿ ಬರಿ ಮಾಡಿ ಸುತ್ತ ಹಿಂಗೆ ಕಲ್ಲುಗಳನ್ನ ಜೋಡಿಸ್ತಾರೆ. ಸೊ ಸುತ್ತ ಕಲ್ಲುಗಳನ್ನ ಜೋಡಿಸಿ ಅದಕ್ಕೆ ಒಂದು ಮೆಗಾಲಿಥಿಕ್ ಏರಿಯಾನ ಕ್ರಿಯೇಟ್ ಮಾಡ್ತಾರೆ. ಮೆಗಾ ಅಂದ್ರೆ ದೊಡ್ಡ, ಲಿಥಿಕ್ ಅಂದ್ರೆ ಸ್ಟೋನ್, ದೊಡ್ಡ ದೊಡ್ಡ ಕಲ್ಲುಗಳನ್ನ ಅಲ್ಲಿ ಗೋರಿಗಳ ಮೇಲೆ ಇಡುತ್ತಾರೆ. ಸೊ ಅದಕ್ಕೆ ಅದನ್ನ ಯು ಕಾಲ್ ಇಟ್ ಆಸ್ ಅ ಮೆಗಾಲಿಥಿಕ್ ಬರಿಯಲ್ ಸೈಟ್. ಸೊ 15,000 to 500 BC ಆ ಟೈಮ್ ಅಲ್ಲಿ ಇದನ್ನ ಡಾಮಿನೆಂಟ್ ಆಗಿ ನೋಡಿದೀವಿ. ಸೌತ್ ಇಂಡಿಯಾದಲ್ಲಿ ಇದು ತುಂಬಾ ಜಾಸ್ತಿ. ಸೊ ರೀಸೆಂಟ್ ಆಗಿ ನಾಗಪರಂಬ ಅಂತ ಭರತಪುಳ ನದಿ ಪಕ್ಕದಲ್ಲಿ ಕೇರಳದಲ್ಲಿ ಅದನ್ನ ಎಕ್ಸ್ಕವೇಷನ್ ಮಾಡಿ ದೊಡ್ಡ ದೊಡ್ಡ ಮೆಗಾಲಿಥಿಕಲ್ ಸೈಟ್ಸ್ ಗಳು ಸಿಕ್ಕಿದೆ. ಸೊ ಹಂಗಾಗಿ ಈ ಮೆಗಾಲಿಥಿಕ್ ಸೈಟ್ಸ್ ದೇ ಆರ್ ಇನ್ ನ್ಯೂಸ್. ಸೊ ಇದನ್ನ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ತೊಪ್ಪಿಕಲ್ಲು ಆರ್ ಹ್ಯಾಟ್ ಸ್ಟೋನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 25th ಕ್ವೆಶ್ಚನ್. ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ದಿ ಲೇಟೆಸ್ಟ್ ಮೆಂಬರ್? ನಾಟ್ ಅಂತ ಕೇಳ್ತಿದ್ದಾರೆ, ಯಾವ್ದಲ್ಲ ಅಂತ. ನಾಟ್ ದಿ ಲೇಟೆಸ್ಟ್ ಮೆಂಬರ್ ಆಫ್ ಬ್ರಿಕ್ಸ್. ಬ್ರಿಕ್ಸ್ ಸ್ಟಾರ್ಟ್ ಆಗಿದ್ದು 2006 ಅಲ್ಲಿ. ಸೊ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಬ್ರಿಕ್ಸ್ ದು ಫುಲ್ ಫಾರ್ಮ್ ಅದು. ಬ್ರಿಕ್ಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಆರ್ಗನೈಸೇಷನ್ಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ವೆರಿ ಇನ್ಫ್ಲೂಯೆನ್ಷಿಯಲ್, ದೊಡ್ಡದಾಗಿ ಚೆನ್ನಾಗಿ ಬೆಳೀತಾ ಇದೆ. ಎಲ್ಲರೂ ಅಪ್ಲೈ ಮಾಡ್ತಿದ್ದಾರೆ, ನಾವು ಮೆಂಬರ್ ಆಗ್ತೀವಿ ಅಂತ ಹೇಳಿ. ಅಟ್ ಪ್ರೆಸೆಂಟ್ ಯು ಹ್ಯಾವ್ 10 ಮೆಂಬರ್ಸ್. 10 ಜನ ಮೆಂಬರ್ ಗಳಿದ್ದಾರೆ. ಸೊ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಫೌಂಡಿಂಗ್ ಮೆಂಬರ್ಸ್ ಇವರು. ಅದಲ್ದೇನೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ಮತ್ತೆ ಸೌದಿ ಅರೇಬಿಯಾ. ಸೊ ದೀಸ್ ಆರ್ ದ 10 ಮೆಂಬರ್ಸ್ ಹೂ ಆರ್ ದೇರ್ ಅಟ್ ಪ್ರೆಸೆಂಟ್. ಅರ್ಜೆಂಟೀನಾ ಕೂಡ ಕೇಳಿತ್ತು, ಅರ್ಜೆಂಟೀನಾಗೆ ಕೊಡ್ಲಿಲ್ಲ. ಸೊ ಈಜಿಪ್ಟ್, ಇಥಿಯೋಪಿಯಾ, ಇರಾನ್ ಮೂರಕ್ಕೂ ದೇ ಗೇವ್ ದ ಮೆಂಬರ್ಶಿಪ್. ಸೊ ಅರ್ಜೆಂಟೀನಾ ಇಸ್ ದ ಆನ್ಸರ್. ಅರ್ಜೆಂಟೀನಾ ಇಸ್ ನಾಟ್ ದಿ ಮೆಂಬರ್ ಆಫ್ ಬ್ರಿಕ್ಸ್. Next, 2026. Mission Luna 25 is by China, Japan, Russia, Israel. It is by Russia. ನಮ್ಮ ಚಂದ್ರಯಾನ ಮಿಷನ್ ಹೋಗೋಕ್ಕೂ ಮುಂಚೆ ಲೂನಾ 25 ಮಿಷನ್ ಕಳಿಸಿದ್ರು ಅವರು ಮೂನಿಗೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಕ್ಕೆ ಸೌತ್ ಪೋಲ್ ಅಲ್ಲಿ. ಅವ್ರದ್ದು ಕ್ರಾಶ್ ಆಗೋಯ್ತು, ಸಕ್ಸಸ್ಫುಲ್ ಆಗ್ಲಿಲ್ಲ. ನಮ್ದು ಅದ್ರ ಹಿಂದೆನೆ ಕಳಿಸಿದ್ದಕ್ಕೆ ನಮ್ದು ಅದು ಸಕ್ಸಸ್ಫುಲ್ ಆಯ್ತು. ಸೊ ರಷ್ಯಾದವ್ರದ್ದು ನಮ್ದೇ ಸೇಮ್ ಪ್ರಾಜೆಕ್ಟ್ ಲೂನಾ 25, ಅದು ಫೇಲಿಯರ್ ಆಯ್ತು. ಇಂಡಿಯಾಸ್ ಇಸ್ ಅ ಸಕ್ಸಸ್. Next, 27th question. India's first 3D printed post office was inaugurated in Bengaluru at. ಸೊ 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್ ಬೆಂಗಳೂರಲ್ಲಿ ಫಸ್ಟ್ ಇನಾಗ್ರೇಟ್ ಮಾಡಿದ್ದಾರೆ. 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಲೇಯರ್ ಬೈ ಲೇಯರ್ ಕನ್ಸ್ಟ್ರಕ್ಷನ್ ಅನ್ನ ಡೆವಲಪ್ ಮಾಡಿರುತ್ತೆ. ಸೊ ಕಂಪ್ಯೂಟರ್ ಅಲ್ಲೇನೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್. ಸೊ ಅದನ್ನ ಲೇಯರ್ ಬೈ ಲೇಯರ್ ತಗೊಂಡೋಗಿ ಅಲ್ಲಿ ಜೋಡಿಸಿ ಕೂರ್ಸೋದಷ್ಟೇ. ಸೊ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬಹಳ ಫಾಸ್ಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಬಹುದು. ಸೊ ಅದು 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್ ಅಂತ ಹೇಳ್ತಾರೆ. ಕಂಪ್ಯೂಟರ್ ಅಲ್ಲೇ ಕಂಪ್ಲೀಟ್ಲಿ ಪ್ರಿಂಟಿಂಗ್ ಅಂಡ್ ಡೆವಲಪ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್, ಇದನ್ನ ಇನಾಗ್ರೇಟ್ ಮಾಡಿದ್ದು ಎಲ್ಲಿ? RT ನಗರ, ಸದಾಶಿವ ನಗರ, ಕೇಂಬ್ರಿಡ್ಜ್ ಲೇಔಟ್, ಜುಡಿಷಿಯಲ್ ಲೇಔಟ್. ಇಟ್ ವಾಸ್ ಇನಾಗ್ರೇಟೆಡ್ ಇನ್ ಕೇಂಬ್ರಿಡ್ಜ್ ಲೇಔಟ್. ಇಂಡಿಯಾ ದ ಫಸ್ಟ್ 3D ಪೋಸ್ಟ್ ಆಫೀಸ್. ನೆಕ್ಸ್ಟ್ 28. ಅಗ್ನಿ ಬಾಣ ಸಿಂಗಲ್ ಸ್ಟೇಜ್ ಲಾಂಚ್ ವೆಹಿಕಲ್ ವಾಸ್ ಡೆವಲಪ್ಡ್ ಬೈ ವಿಚ್ ಅಮಾಂಗ್ ದ ಬಿಲೋ ಕಂಪನಿ? ಸೊ ಇಂಡಿಯಾದಲ್ಲಿ ಇವಾಗ
ಪ್ರೈವೇಟೈಸೇಷನ್ ಆಫ್ ಸ್ಪೇಸ್ ರಿಸರ್ಚ್ ಆಗಿದೆ. ಸೊ ಸ್ಪೇಸ್ಗೆ ಸಂಬಂಧಪಟ್ಟಿರಂಗೆ ಎಲ್ಲ ಏನೇನ್ ಡೆವಲಪ್ಮೆಂಟ್ಸ್ ಇದೆ ಅದು ಪ್ರೈವೇಟ್ ಕಂಪನಿಗಳು ಕೂಡ ಮಾಡಬಹುದು. ಸೊ ಅದರಲ್ಲಿ ಯಾವ ಕಂಪನಿ ಅಗ್ನಿಬಾಣನ ತಯಾರಿಸಿದೆ ಅಂತ ಕೇಳ್ತಿದ್ದಾರೆ. ಅಗ್ನಿಕುಲ, ಕಾಸ್ಮಾಸ್, ಸ್ಕೈರೂಟ್, ಸ್ಪೇಸ್ ಎಕ್ಸ್, ಆಕಾಶ್. ಸೊ ಇಟ್ ಇಸ್ ಅಗ್ನಿಕುಲ, ಕಾಸ್ಮಾಸ್. ಇದಕ್ಕೂ ಮುಂಚೆ ಸ್ಕೈ ರೂಟ್ ಕೂಡ ಒಂದು ತುಂಬಾ ಸಕ್ಸಸ್ಫುಲ್ ಸ್ಪೇಸ್ ರಿಸರ್ಚ್ ಕಂಪನಿ ಅದು. ಸೊ 2021 ಅಲ್ಲೇನೆ ಇವರು ಒಂದು ಕ್ರಯೋಜೆನಿಕ್ ಎಂಜಿನ್ ಅನ್ನ ಮಾಡಿ ಧವನ್ 1 ಅಂತ ಹೇಳಿ ಅದನ್ನ ಸಕ್ಸಸ್ಫುಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ. 2022 ಅಲ್ಲಿ ಇವರು 545 kg ರಾಕೆಟ್ ವಿಕ್ರಮ್ ಎಸ್ ಅನ್ನ ಲಾಂಚ್ ಕೂಡ ಮಾಡಿದ್ರು. ಸೊ ಸ್ಕೈ ರೂಟ್ ಇಸ್ ಆಲ್ಸೋ ಅನದರ್ ಸಕ್ಸಸ್ಫುಲ್ ಕಂಪನಿ ಫ್ರಮ್ ಇಂಡಿಯಾ. ನೆಕ್ಸ್ಟ್ 29th ಕ್ವೆಶ್ಚನ್. ಸದ್ಭಾವನಾ ದಿವಸ್ or Harmony Day every year is celebrated on August 20th for the birth anniversary. So ಯಾರು ಹುಟ್ಟಿದ ದಿನ ಅದು August 20th ಸದ್ಭಾವನಾ ದಿವಸ್? ಬಾಲ್ ಗಂಗಾಧರ್ ತಿಲಕ್, ಮದರ್ ತೆರೇಸಾ, ರಾಜೀವ್ ಗಾಂಧಿ. So it is Rajiv Gandhi's birthday. Okay, so answer is option C. 30th question. Which among the below is known as the wisdom stone? ರೂಬಿ, ಡೈಮಂಡ್, ಎಮರಲ್ಡ್, ಸಫೈರ್. ಸಫೈರ್ ನ ವಿಸ್ಡಮ್ ಸ್ಟೋನ್ ಅಂತ ಹೇಳಿ ಕರೀತಾರೆ. ಸಫೈರ್ ಗೆ ಸಂಬಂಧಪಟ್ಟಿರೋ ಬೇರೆ ಪಾಯಿಂಟ್ಸ್ ನೋಡೋಣ. ಸೊ ಇದರಲ್ಲಿ ಐರನ್, ಟೈಟಾನಿಯಂ, ನಿಕ್ಕಲ್ ಎಲ್ಲ ಇರುತ್ತೆ. ಸೊ ಇದ್ರದ್ದು ಕಲರ್ಸ್ ಬಂದು ತುಂಬಾ ಕಲರ್ಸ್ ಇದೆ, ಬಟ್ ತುಂಬಾ ಪಾಪ್ಯುಲರ್ ಬಂದು ಗ್ರೀನಿಶ್ ಮತ್ತೆ ಬ್ಲೂಯಿಶ್ ಕಲರ್. ಗ್ರೀನು ಬ್ಲೂ ತುಂಬಾ ಪಾಪ್ಯುಲರ್, ಬ್ಲೂ ತುಂಬಾ ಪಾಪ್ಯುಲರ್ ಇದರಲ್ಲಿ. ಯೆಲ್ಲೋ, ಆರೆಂಜ್, ಬ್ಲಾಕ್, ಪಿಂಕ್ ಇಷ್ಟು ಕಲರು ಬರುತ್ತೆ. ಅದಲ್ದೇನೆ ಇಂಡಿಯಾದಲ್ಲಿ ಒಟ್ಟು 450 kg ಅಷ್ಟು ರಿಸರ್ವ್ ಇದೆ ಅಂತ ಹೇಳ್ತಾರೆ. ಸೊ ಅದನ್ನ ರಿಮೈನಿಂಗ್ ರಿಸರ್ವ್ ಅಂತ ಹೇಳ್ತಿದ್ದಾರೆ. ಇರೋದು ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ಸೊ ರಿಮೈನಿಂಗ್ ರಿಸರ್ವ್. ಸೊ ಇರೋದು ಪೂರ್ತಿ ಎಲ್ಲಾ ಇರೋದು ಜಮ್ಮು ಕಾಶ್ಮೀರಲ್ಲೇ ಇದೆ. ಸೊ ಕಾಶ್ಮೀರ್ ಸಫೈರ್ ಒಂಥರ ಬರುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ನೋನ್ ಆಸ್ ಬ್ಲೂ ವೆಲ್ವೆಟ್. ಸೊ ಕಾಶ್ಮೀರಲ್ಲಿ ಸಿಗೋ ಸಫೈರ್ಗೆ ಬ್ಲೂ ವೆಲ್ವೆಟ್ ಅಂತಾನು ಹೆಸರಿದೆ, ಹಾಗೆ ಕರೀತಾರೆ ಅದನ್ನ. ಸಫೈರ್ ಈಗ ಈ ನಡುವೆ LED ಗಳಲ್ಲಿ, ಆಪ್ಟಿಕಲ್ ಅಂಡ್ ರೇಡಿಯೋ ಫ್ರೀಕ್ವೆನ್ಸಿ IC ಗಳಲ್ಲಿ, ಇಂಟಿಗ್ರೇಟೆಡ್ ಚಿಪ್ಸ್ IC ಗಳಲ್ಲಿ ಕೂಡ ಇದನ್ನ ತುಂಬಾ ಯೂಸ್ ಮಾಡ್ತಿದ್ದಾರೆ, RFIC ಅಲ್ಲಿ. ಸೊ ಹಾಗಾಗಿ ಇದು ಇಟ್ ಇಸ್ ಇನ್ ಡಿಮಾಂಡ್. 31st question. Which among the below statements are true regarding coking coal? ಕೋಲ್ ನ ಕಾಯಿಸ್ತಾರೆ, ಕೋಕಿಂಗ್ ಕೋಲ್ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರಂಗೆ ಯಾವ್ದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಇಟ್ ಇಸ್ ಅ ಟೈಪ್ ಆಫ್ ಬಿಟುಮಿನಸ್ ಕೋಲ್. ಸೊ ಕೋಲ್ ನ ಕಾಯಿಸಿ ಕೋಕಿಂಗ್ ಕೋಲ್ ಮಾಡ್ಬೇಕು. ಕೋಲ್ ನ ಕಾಯಿಸ್ತಾರೆ, ತುಂಬಾ ಹೈ ಡಿಗ್ರಿಗೆ ಕಾಯಿಸ್ತಾರೆ, 1000 ಡಿಗ್ರಿ ಸೆಂಟಿಗ್ರೇಡ್ ವರ್ಗೂ ಕಾಯಿಸ್ತಾರೆ. ಕಾಯಿಸ್ಬಿಟ್ರೆ ಅದೊಂಥರ ಲಿಕ್ವಿಫೈಡ್ ಆಗ್ಬಿಡುತ್ತೆ. ಒಂಥರ ಲಿಕ್ವಿಫೈಡ್ ಆಗಿ ಇರಬರೋ ಮಾಯಿಶ್ಚರ್ ಎಲ್ಲ ಹೋಗ್ಬಿಡುತ್ತೆ. ಅದರಿಂದ ಏನೇನು ನೀರಿನ ಅಂಶ ಇರುತ್ತೆ ಅದು ಸಂಪೂರ್ಣವಾಗಿ ಇವ್ಯಾಪರೇಟ್ ಆಗಿ ಹೋಗ್ಬಿಡುತ್ತೆ. ಸೊ ಒಂಥರ ಗಟ್ಟಿ ಲಿಕ್ವಿಡ್ ತರ ಆಗುತ್ತೆ. ಅದನ್ನ ಮತ್ತೆ ಕೂಲ್ ಡೌನ್ ಮಾಡಿ ಸಾಲಿಡಿಫೈ ಮಾಡ್ತಾರೆ. ಸಾಲಿಡಿಫೈ ಮಾಡಿದಾಗ ಯು ಗೆಟ್ ಕೋಕ್. ಸೊ ಅದನ್ನ ಕೋಕಿಂಗ್ ಕೋಲ್ ಅಂತ ಹೇಳ್ತಾರೆ. ಅದನ್ನ ಈ ಬ್ಲಾಸ್ಟ್ ಫರ್ನೇಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಆ ರೀತಿ ಕಾಯಿಸಕ್ಕೆ ಯೂಸ್ ಮಾಡೋ ರಾ ಮಟೀರಿಯಲ್ ಕೋಲ್ ಬಂದು ಬಿಟುಮಿನಸ್ ಕೋಲ್ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಹಾರ್ಡ್ ಬಟ್ ಪೋರಸ್. ತುಂಬಾ ಹಾರ್ಡ್ ಆಗಿರುತ್ತೆ, ಬಟ್ ಕೋಕಿಂಗ್ ಕೋಲ್ ಬಂದು ಅದರಲ್ಲಿ ತುಂಬಾ ಜಾಸ್ತಿ ಹೋಲ್ಸ್ ಇರುತ್ತೆ ಈ ರೀತಿ. ಸೊ ಹೋಲ್ಸ್ ಇದ್ರೆ ಇಟ್ ಇಸ್ ಪೋರಸ್ ಇನ್ ನೇಚರ್. ನೆಕ್ಸ್ಟ್, ಇಟ್ ಹ್ಯಾಸ್ ಮೋರ್ ಕಾರ್ಬನ್ ದ್ಯಾನ್ ಥರ್ಮಲ್ ಕೋಲ್. ಬೇರೆ ಕೋಲ್ಗಳಕ್ಕಿಂತ ಈ ರೀತಿ ಕಾಯಿಸಿ ರೀಸಾಲಿಡಿಫೈ ಆಗಿರೋ ಕೋಕ್ ಅಲ್ಲಿ ಜಾಸ್ತಿ ಕಾರ್ಬನ್ ಇದೆ. ಇಟ್ ಹ್ಯಾಸ್ ಲೆಸ್ ಮಾಯಿಶ್ಚರ್ ಕಂಟೆಂಟ್ ಇದರಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಸೊ 1 statement is true, 2 statements are true, 3 statements are true, 4 D all of the above are true. So all these statements are true. 4 ಕೂಡ ಕರೆಕ್ಟ್ ಆಗಿದೆ. ಆಲ್ ದಿ 4 statements are true. ಇದು ಬಿಟುಮಿನಸ್ ಕೋಲ್ ಅನ್ನೇ ಮತ್ತೆ ಮತ್ತೆ ಕಾಯಿಸ್ತಾರೆ. ಸೊ ಮತ್ತೆ ಕಾಯಿಸಿ ಅದನ್ನ 1000 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಕಾಯಿಸಿದಾಗ ಅದು ಲಿಕ್ವಿಫೈ ಆಗಿ ಮತ್ತೆ ಅದನ್ನ ಕೂಲ್ ಡೌನ್ ಮಾಡಿ ಸೊಲಿಡಿಫೈ ಮಾಡ್ತಾರೆ. ಹಂಗ್ ಮಾಡಿದಾಗ ಅದು ಪೋರಸ್ ಆಗೋಗುತ್ತೆ. ಅದ್ರ ಮಧ್ಯದಲ್ಲಿ ತುಂಬಾ ಪೋರ್ಸ್ ಬರುತ್ತೆ, ಅವ್ರ ಹೋಲ್ಸ್ ಬರುತ್ತೆ, ಬಿಕಾಸ್ ಮಾಯಿಶ್ಚರ್ ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್, ಇದರಲ್ಲಿ ಕಾರ್ಬನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಈ ಕಾಯಿಸಿ ಇದನ್ನ ಲಿಕ್ವಿಫೈ ಮಾಡೋ ಪ್ರೋಸೆಸ್ ಅನ್ನೇ ಕಾರ್ಬೋನಿಫಿಕೇಶನ್ ಅಂತಾನೆ ಕರೀತಾರೆ. So the step is only carbonification to make it concentrated in carbon. So ಅದ್ರ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಇದರಲ್ಲಿ ಮಾಯಿಶ್ಚರ್ ತುಂಬಾ ಕಮ್ಮಿ, ಯಾಕಂದ್ರೆ ಎಲ್ಲ ಇವ್ಯಾಪರೇಟ್ ಆಗಿ ಹೋಗ್ಬಿಡುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ಕೋಕಿಂಗ್ ಕೋಲ್ ಹ್ಯಾಸ್ ಮೋರ್ ಕಾರ್ಬನ್, ಲೆಸ್ ಆಶ್ ಅಂಡ್ ಲೆಸ್ ಮಾಯಿಶ್ಚರ್. ಕಾರ್ಬನ್ ಜಾಸ್ತಿ, ಆಶ್ ಕಡಿಮೆ, ಮತ್ತೆ ಅದರಲ್ಲಿ ಮಾಯಿಶ್ಚರ್ ಕೂಡ ತುಂಬಾ ಕಡಿಮೆ. 32nd question. India's rank in artificial intelligence based investments according to Stanford University's annual artificial intelligence index report 2023 is. So India do artificial intelligence index report ಅಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಎಷ್ಟು ಅಂತ ಕೇಳ್ತಿದ್ದಾರೆ. 3rd, 5th, 8th, 10th, 5th. ಇಂಡಿಯಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಡೆಕ್ಸ್ ಅಲ್ಲಿ 5th ರ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. Next, 33rd question.
ಸಂಚಾರ ಸಾಥಿ ವಿಲ್ ಪ್ರೊವೈಡ್. ಏನ್ ಕೊಡತ್ತೆ ಈ ಆಪ್ ಅಂತ ಕೇಳ್ತಿದ್ದಾರೆ. ಟ್ರಾವೆಲ್ ಅಸಿಸ್ಟೆನ್ಸ್ ಟು ಚಾರ್ ಧಾಮ್ ಯಾತ್ರಾ. ಸೊ ಅಲ್ಲಿಗೆ ಟ್ರಾವೆಲ್ ಮಾಡಕ್ಕೆ ಎಲ್ಲಾ ರೀತಿ ಟಿಕೆಟ್ ಬುಕಿಂಗ್, ಹೋಟೆಲ್ ಬುಕಿಂಗ್, ಆ ತರ ಟ್ರಾವೆಲ್ ಅಸಿಸ್ಟೆನ್ಸ್. ಇಂಡಿಯನ್ ಗವರ್ಮೆಂಟ್ ಮ್ಯಾಪ್, ಗೂಗಲ್ ಮ್ಯಾಪ್ ತರ ಇಂಡಿಯನ್ ಗವರ್ಮೆಂಟ್ ಅವ್ರದ್ದು ಮ್ಯಾಪ್. ಆನ್ಲೈನ್ ಸಪೋರ್ಟ್ ಫಾರ್ ಟ್ರಾವೆಲರ್ಸ್, ಟ್ರಾವೆಲರ್ಸ್ ಏನಾದ್ರು ಹೆಲ್ಪ್ ಲೈನ್ ಬೇಕಾದ್ರೆ ಆನ್ಲೈನ್ ಸಪೋರ್ಟ್. ಡಿ ಸೇಫ್ ಡಿಜಿಟಲ್ ಇಕೋಸಿಸ್ಟಮ್. ಸೊ ಇಟ್ ಇಸ್ ಸೇಫ್ ಡಿಜಿಟಲ್ ಇಕೋಸಿಸ್ಟಮ್. ಸಂಚಾರ ಸಾಥಿ ಸೇಫ್ ಡಿಜಿಟಲ್ ಇಕೋಸಿಸ್ಟಮ್. ಸೊ ಸಂಚಾರ ಸಾಥಿ ಸೇಫ್ ಡಿಜಿಟಲ್ ಇಕೋಸಿಸ್ಟಮ್ ಏನ್ ಮಾಡತ್ತೆ, ಇದು ಮೊಬೈಲ್ ಅಲ್ಲಿ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಸೈಬರ್ ಕ್ರೈಮ್ ಮತ್ತೆ ಫೈನಾನ್ಷಿಯಲ್ ಫ್ರಾಡ್ ಗಳು ಆಗದೆ ಇರಂಗೆ ಒಂದು ಪ್ರೊಟೆಕ್ಷನ್ ಸಿಸ್ಟಮ್ ಅಲರ್ಟ್ ಕೊಡುತ್ತೆ. ಸೊ ಇಟ್ ಇಸ್ ಸಂಚಾರ ಸಾಥಿ ಫಾರ್ ಸೇಫ್ ಡಿಜಿಟಲ್ ಇಕೋಸಿಸ್ಟಮ್ ಇನ್ ಇಂಡಿಯಾ. Next, 34th question. Which among the below are UNESCO World Heritage Site of Indian Railways? ಬರೀ ಇಂಡಿಯನ್ ರೈಲ್ವೇಸ್ ಅಲ್ಲಿ ಯಾವ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈ. ಮುಂಬೈ ರೈಲ್ವೆ ಸ್ಟೇಷನ್ ಯು ವುಡ್ ಹ್ಯಾವ್ ಸೀನ್ ಇಟ್ ಇಸ್ ವೆರಿ ವೆರಿ ಅಟ್ರಾಕ್ಟಿವ್. ಓಕೆ, ಸೊ ಅದು ಬ್ರಿಟಿಷ್ ಆರ್ಕಿಟೆಕ್ಚರ್ ಅದು. ಸೊ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈ. ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೇಸ್, ಕಲ್ಕಾ ಶಿಮ್ಲಾ ರೈಲ್ವೆ, ಆಲ್ ಆಫ್ ದಿ ಅಬೌವ್. ಆಲ್ ಆಫ್ ದಿ ಅಬೌವ್ ಎಲ್ಲವೂ ಅಷ್ಟೇ ದೇ ಆರ್ ಯುನೆಸ್ಕೋ ರೈಲ್ ರೂಟ್ಸ್. ಸೊ ಯಾವ್ದ್ಯಾವ್ದು ಅಂತ ನೋಡೋಣ. ಒಂದು ಮೌಂಟೇನ್ ರೈಲ್ವೆ ರೂಟ್ಸ್ ಅಲ್ಲಿ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ 1999 ಅಲ್ಲಿ ಅದಕ್ಕೆ ಯುನೆಸ್ಕೋ ರೆಕಗ್ನಿಷನ್ ಬಂತು. ನೀಲಗಿರಿ ಮೌಂಟೇನ್ ರೈಲ್ವೆ ಊಟಿ ಟ್ರೈನ್ 2005 ಅಲ್ಲಿ ಬಂತು. ಕಲ್ಕಾ ಶಿಮ್ಲಾ ರೈಲ್ವೆ 2008. ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈ ರೈಲ್ವೆ ಸ್ಟೇಷನ್ಗೆ 2004 ಅಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಅದಕ್ಕೆ ರೆಕಗ್ನಿಷನ್ ಅನ್ನ ಕೊಟ್ಟಿದ್ದಾರೆ. 35th question. Who among the below Indian women is on a quest to climb the 7 volcanic summits? 7 ಜ್ವಾಲಾಮುಖಿ ಪರ್ವತಗಳದ್ದು ತುದಿಗೆ ಹೋಗ್ತಾರಂತೆ. ಸೊ ಇದನ್ನ ಒಂದನ್ನ ಟಾರ್ಗೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ಇಂಡಿಯನ್ ವುಮನ್. ಯಾರದು ಅಂತ ಕೇಳ್ತಾ ಇದ್ದಾರೆ. ಮಿಲಾಶಾ ಜೋಸೆಫ್, ಅರ್ಚನಾ ಸರ್ದಾನಾ, ಪ್ರೇಮಲತಾ ಅಗರ್ವಾಲ್, ಅರುಣಿಮಾ ಸಿನ್ಹಾ. ಮಿಲಾಶಾ ಜೋಸೆಫ್ ಅವರು ಪ್ರತಿ ಒಂದು ಕಾಂಟಿನೆಂಟ್ ಅಲ್ಲಿರೋ ಹೈಯೆಸ್ಟ್ ವೋಲ್ಕ್ಯಾನಿಕ್ ಪೀಕ್ ಅನ್ನ ಹತ್ತತೀನಿ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸೊ ಪ್ರತಿಯೊಂದು ಖಂಡಕ್ಕೂ ಹೋಗಿ ಅಲ್ಲಿರಂತ ಹೈಯೆಸ್ಟ್ ವೋಲ್ಕ್ಯಾನಿಕ್ ಪೀಕ್ ಅನ್ನ ಹತ್ತುತ್ತಾರಂತೆ. ಸೊ ಆ 7 ಸಮಿಟ್ಸ್ ಯಾವ್ದ್ಯಾವ್ದು ಅಂತ ನೋಡಕ್ ಹೋದ್ರೆ, ಸೊ ಸೌತ್ ಅಮೆರಿಕಾದಲ್ಲಿ ಓಹೋಸ್ ದಲ್ ಸಲಾದೋ, ಆಫ್ರಿಕಾದಲ್ಲಿ ಕಿಲಿಮಾಂಜಾರೋ, ಯುರೋಪ್ ಅಲ್ಲಿ ಎಲ್ಬ್ರಸ್, ನಾರ್ತ್ ಅಮೆರಿಕಾದಲ್ಲಿ ಪಿಕೋ ಡಿ ಒರಿಜಾಬಾ, ಏಷ್ಯಾದಲ್ಲಿ ದಮವಂದ್, ಆಸ್ಟ್ರೇಲಿಯಾ ಗಿಲುವೆ, ಅಂಟಾರ್ಟಿಕಲ್ಲಿ ಸಿಡ್ಲೆ. ಸೊ ಪ್ರತಿಯೊಂದು ಕಾಂಟಿನೆಂಟ್ ಅಲ್ಲೂ ಇರೋ ಹೈಯೆಸ್ಟ್ ವೋಲ್ಕ್ಯಾನಿಕ್ ಮೌಂಟೇನ್ ಪೀಕ್ ಅನ್ನ ಹತ್ತತೀನಿ ಅಂತ ಮಿಲಾಶಾ ಜೋಸೆಫ್ ಅವರು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಆಗಸ್ಟ್ ಕರೆಂಟ್ ಅಫೇರ್ಸ್ ಇಂದ ಪಾರ್ಟ್ 1 ಇಂದ ಇಷ್ಟೇ ಕ್ವೆಶನ್ಸ್ ಇದೆ. ಪಾರ್ಟ್ 2 ವಿಡಿಯೋನ ನೋಡಿ, ಇನ್ನ ಮುಂದೆ ಕಂಟಿನ್ಯೂಯೇಷನ್ ಇದೆ. ಆಲ್ ದ ಬೆಸ್ಟ್, ಪ್ರಿಪೇರ್ ವೆಲ್, ರಿವೈಸ್ ಥರೋಲಿ ಫಾರ್ ಯೋರ್ ಎಕ್ಸಾಮ್ಸ್ ಅಂಡ್ ಸ್ಟಡಿ ಹಾರ್ಡ್. ಎಕ್ಸಾಮ್ ಇಸ್ ಕ್ಲೋಸಿಂಗ್ ಬೈ. ಓಕೆ, ಸೊ ಥ್ಯಾಂಕ್ ಯು.